ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಜುಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮುಂಬರುವ ಟಿ.ಇ.ಟಿ, ಸಿ.ಟಿ.ಇ.ಟಿ, ಜಿ.ಪಿ.ಎಸ್.ಟಿ.ಆರ್ ಹಾಗೂ ಎಚ್.ಎಸ್.ಟಿ.ಆರ್ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಸಂಪೂರ್ಣ ಶೈಕ್ಷಣಿಕ ಮನೋವಿಜ್ಞಾನ ಸರಣಿಯ ಉಚಿತ ವಿಡಿಯೋ ತರಗತಿಗಳನ್ನು ಎಜುಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ ಆರಂಭಿಸಿದೆ. ಸ್ನೇಹಿತರೆ, ಇವತ್ತಿನ ವಿಡಿಯೋ ತರಗತಿಯನ್ನು ಒಂದು ಶುಭ ನುಡಿಯೊಂದಿಗೆ ಆರಂಭಿಸೋಣ. ನೀವು ಸೇವಿಸುವ ಅನ್ನ, ಬೇಯಿಸುವ ನೀರು ನಿಮ್ಮ ದುಡಿಮೆಯ ಬೆವರಾಗಿರಬೇಕೇ ಹೊರತು ಬೇರೆಯವರ ಕಣ್ಣೀರಾಗಿರಬಾರದು. ಹೌದು ಸ್ನೇಹಿತರೆ, ನಾವು ತಿನ್ನುವಂಥ ಪ್ರತಿಯೊಂದು ಅನ್ನದ ಅಗಳು ನಮ್ಮ ದುಡಿಮೆಯ ಬೆವರಾಗಿರಬೇಕೇ ಹೊರತಾಗಿ ಬೇರೆಯವರ ಕಣ್ಣೀರಾಗಿರಬಾರ್ದು. ಯಾರ ಕಣ್ಣಲ್ಲಿಯೂ ಕೂಡ ಒಂದು ತೊಟ್ಟು ಕಣ್ಣೀರನ್ನು ಬರಿಸಿ ನಾವು ಸೇವಿಸುವ ಅನ್ನ ವಿಷಕ್ಕೆ ಸಮಾನ ಅಂತ ನಾವು ಭಾವಿಸಿರಬೇಕಾಗತ್ತೆ. ಸರ್ಕಾರಿ ನೌಕರಿಗೆ ಸೇರಿದ ನಂತರ ಭ್ರಷ್ಟಾಚಾರದಲ್ಲೋ ಅಥವಾ ಲಂಚಾವತಾರದಲ್ಲೋ ಸಿಲುಕಿ ಬಡವರ ಕಣ್ಣಲ್ಲಿ ಕಣ್ಣೀರನ್ನು ಬರಿಸಿ ಆ ಹಣದಿಂದ ನಾವು ಜೀವಿಸುವಂಥ ಅವಶ್ಯಕತೆ ಇಲ್ಲ. ಇರುವಷ್ಟು ದಿನ ಉತ್ತಮವಾಗಿ ನಾವು ಸರ್ಕಾರಿ ಸೇವೆಗೆ ಸೇರಿದ ನಂತರ ಸಾರ್ವಜನಿಕರ ಸೇವೆ ಮಾಡಬೇಕು. ಸರ್ಕಾರ ನಮಗೆ ಅದಕ್ಕಾಗಿಯೇ ಸಂಬಳವನ್ನು ಕೊಡುತ್ತೆ. ಅದನ್ನು ಬಿಟ್ಟು ಲಂಚ ತಗೊಂಡು ಅದರಿಂದ ಜೀವನವನ್ನು ಸಾಗಿಸುವಂಥ ಪರಿಸ್ಥಿತಿ ಯಾವೊಬ್ಬ ಸರ್ಕಾರಿ ನೌಕರನಿಗೂ ಬರದೇ ಇರಲಿ ಅಂತ ನನ್ನ ಹಾರೈಕೆ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಆರಂಭ ಮಾಡೋಣ. ಸ್ನೇಹಿತರೆ, ಮುಂಬರುವ ಟಿ.ಇ.ಟಿ, ಸಿ.ಟಿ.ಇ.ಟಿ, ಪದವೀಧರ ಪ್ರಾಥಮಿಕ ಹಾಗೂ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ಉಪಯುಕ್ತವಾಗಿರುವಂಥ ಸಂಪೂರ್ಣ ಶಿಶು ಮನೋವಿಜ್ಞಾನ ಸರಣಿಯ ಉಚಿತ ವಿಡಿಯೋ ತರಗತಿಗಳನ್ನು ನಾವು ಆರಂಭ ಮಾಡಿದ್ದೇವೆ. ಈಗಾಗಲೇ ಶೈಕ್ಷಣಿಕ ಮನೋವಿಜ್ಞಾನದ ಪರಿಚಯ ಅಥವಾ ಮನೋವಿಜ್ಞಾನದ ಪರಿಚಯ ಅನ್ನುವಂಥ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ 4 ವಿಡಿಯೋ ತರಗತಿಗಳನ್ನು ನಾವು ಈಗಾಗಲೇ ನಮ್ಮ ಎಜುಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ನೀವು ಯೂಟ್ಯೂಬ್ಗೆ ಹೋಗಿ ಎಜುಟ್ಯೂಬ್ ಕನ್ನಡ ಅಂತ ಸರ್ಚ್ ಮಾಡಿದ ಕೂಡಲೇ ಮೊದಲಿಗೆ ಒಂದು ಚಾನಲ್ ಸಿಗುತ್ತೆ. ಆ ಚಾನಲ್ನ ಪ್ಲೇಲಿಸ್ಟಲ್ಲಿ ನಾವು ಅಧ್ಯಾಯವಾರು ಹಾಗೂ ಈ ಟಿ.ಇ.ಟಿ, ಸಿ.ಟಿ.ಇ.ಟಿ, ಜಿ.ಪಿ.ಎಸ್.ಟಿ.ಆರ್ ಮತ್ತು ಎಚ್.ಎಸ್.ಟಿ.ಆರ್ ಪರೀಕ್ಷೆಗೆ ಏನು ಪಠ್ಯಕ್ರಮ ಇದೆಯೋ ಶಿಶು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಆ ಪಠ್ಯಕ್ರಮ ಅನುಸಾರವಾಗಿಯೇ ವಿಡಿಯೋ ತರಗತಿಗಳನ್ನು ಆರಂಭ ಮಾಡಿದ್ದೀವಿ. ಈಗಾಗಲೇ ಶೈಕ್ಷಣಿಕ ಮನೋವಿಜ್ಞಾನದ ಪರಿಚಯ ಅನ್ನುವಂಥ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ 4 ವಿಡಿಯೋ ತರಗತಿಗಳನ್ನು ನಾವು ಅಪ್ಲೋಡ್ ಮಾಡಿದ್ದೀವಿ. ಇವತ್ತಿನ ಈ ವಿಡಿಯೋ ತರಗತಿ 5ನೆಯ ವಿಡಿಯೋ ತರಗತಿಯಾಗಿದೆ. ಮನೋವಿಜ್ಞಾನದ ವಿಧಾನಗಳಿಗೆ ಸಂಬಂಧಪಟ್ಟಂತೆ ಇವತ್ತಿನ ವಿಡಿಯೋ ಇರುತ್ತೆ. ಹಿಂದಿನ ವಿಡಿಯೋ ಕೂಡ ಮನೋವಿಜ್ಞಾನದ ವಿಧಾನಗಳಿಗೆ ಸಂಬಂಧಪಟ್ಟಂತೆ ಇತ್ತು. ಹಾಗಾದರೆ ಈ ಹಿಂದಿನ ವಿಡಿಯೋದಲ್ಲಿ ನಾವು ಏನನ್ನು ತಿಳ್ಕೊಂಡಿದ್ದೀವಿ ಅಂತಂದರೆ, ಮನೋವಿಜ್ಞಾನದ ವಿಧಾನವಾಗಿರ್ತಕ್ಕಂಥ ಅಂತರಾವಲೋಕನ ಮತ್ತು ವ್ಯಕ್ತಿ ಅಧ್ಯಯನ ವಿಧಾನಗಳ ಬಗ್ಗೆ ಬಹಳಷ್ಟು ಡೀಟೇಲ್ ಆಗಿ ತಿಳ್ಕೊಂಡಿದ್ದೀವಿ. ನೀವು ಆ ವಿಡಿಯೋನ ನೋಡಿಲ್ಲ ಅಂತಂದರೆ ಈಗಲೇ ಎಜುಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಇರ್ತಕ್ಕಂಥ ಅಧ್ಯಾಯ 1 ಶೈಕ್ಷಣಿಕ ಮನೋವಿಜ್ಞಾನದ ಪರಿಚಯ ಅನ್ನುವಂಥ ಪ್ಲೇಲಿಸ್ಟ್ನಲ್ಲಿ ಆ ಎಲ್ಲ ವಿಡಿಯೋಗಳು ನಿಮಗೆ ಸಿಗುತ್ತೆ. ಆ ವಿಡಿಯೋನ ತಾವು ನೋಡ್ಕೋಬಹುದು. ಬನ್ನಿ ಹಾಗಾದರೆ ಈ ಹಿಂದಿನ ವಿಡಿಯೋ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ ಅನ್ನುವಂಥದ್ದನ್ನು ಗಮನಿಸಲಿಕ್ಕೆ ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ. ಪ್ರಶ್ನೆ 1, ಅಂತರಾವಲೋಕನ ವಿಧಾನವನ್ನು ಬಳಕೆಗೆ ತಂದವ ಯಾರು? ಈ ಪ್ರಶ್ನೆಗೆ ಉತ್ತರವನ್ನು ತಾವು ಕಾಮೆಂಟ್ನಲ್ಲಿ ತಿಳಿಸಬೇಕು. ಪ್ರಶ್ನೆ ನಂಬರ್ 2, ಇಂಟ್ರಾಸ್ಪೆಕ್ಷನ್ ಪದದ ಅರ್ಥವೇನು? ಇಂಟ್ರಾಸ್ಪೆಕ್ಷನ್ ಪದದ ಅರ್ಥವೇನು? ಪ್ರಶ್ನೆ ನಂಬರ್ 3, ಅಂತರಾವಲೋಕನ ವಿಧಾನವನ್ನು ಸ್ವಯಂ ವೀಕ್ಷಣೆ ವಿಧಾನ ಎಂದವರು ಯಾರು? ಅಂತರಾವಲೋಕನ ವಿಧಾನವನ್ನು ಸ್ವಯಂ ವೀಕ್ಷಣೆ ವಿಧಾನ ಎಂದವರು ಯಾರು? ಪ್ರಶ್ನೆ ನಂಬರ್ 4, ವ್ಯಕ್ತಿ ಅಧ್ಯಯನ ವಿಧಾನದ ಪ್ರತಿಪಾದಕರು ಯಾರು? ವ್ಯಕ್ತಿ ಅಧ್ಯಯನ ವಿಧಾನದ ಪ್ರತಿಪಾದಕರು ಯಾರು? ಈ 4 ಪ್ರಶ್ನೆಗಳಿಗೆ ತಾವು ಉತ್ತರವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ವಿಡಿಯೋದಲ್ಲಿ ನಾವೇನನ್ನು ತಿಳ್ಕೊಳ್ತೀವಿ ಅಂತಂದರೆ, ಮನೋವಿಜ್ಞಾನದ ವಿಧಾನಗಳಾಗಿರ್ತಕ್ಕಂಥ ಅವಲೋಕನ ವಿಧಾನ, ಅಂತರಾವಲೋಕನ ಮತ್ತು ವ್ಯಕ್ತಿ ಅಧ್ಯಯನ ವಿಧಾನ, ಈ ವಿಧಾನಗಳ ಬಗ್ಗೆ ನಾವು ಹಿಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಏನು ಮಾಡೋಣ ಅಂತಂದರೆ, ಪ್ರಾಯೋಗಿಕ ವಿಧಾನ, ಸಮೀಕ್ಷಾ ವಿಧಾನ, ಸಂದರ್ಶನ ವಿಧಾನ, ಸಹಸಂಬಂಧ ವಿಧಾನ, ಕ್ಷೇತ್ರಾಧ್ಯಯನ ವಿಧಾನ, ಚಿಕಿತ್ಸಕ ವಿಧಾನ ಮತ್ತು ಮಂಪರು ವಿಧಾನಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಂಡು ಬಿಡೋಣ. ಇಲ್ಲಿ ಅವಲೋಕನ ವಿಧಾನ, ಅಂತರಾವಲೋಕನ ವಿಧಾನ, ವ್ಯಕ್ತಿ ಅಧ್ಯಯನ ಮತ್ತು ಪ್ರಾಯೋಗಿಕ ವಿಧಾನ ಪಠ್ಯಕ್ರಮದಲ್ಲಿ ಇಷ್ಟು ಮಾತ್ರ ಮಹತ್ವ ಕೊಟ್ಟಿದ್ದಾರೆ. ಹೀಗಾಗಿ ಇವುಗಳ ಬಗ್ಗೆ ಬಹಳಷ್ಟು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಅನಂತರ ಉಳಿದಿರ್ತಕ್ಕಂಥ ಈ ಸಮೀಕ್ಷಾ ವಿಧಾನ, ಸಂದರ್ಶನ ವಿಧಾನ ಮತ್ತು ಈ ಸಹಸಂಬಂಧ ವಿಧಾನ, ಕ್ಷೇತ್ರಾಧ್ಯಯನ ವಿಧಾನ, ಚಿಕಿತ್ಸಕ ವಿಧಾನ, ಮಂಪರು ವಿಧಾನ ಇವುಗಳ ಬಗ್ಗೆ ಸ್ವಲ್ಪ ಶಾರ್ಟ್ ಆಗಿ ತಿಳ್ಕೊಂಬಿಡೋಣ. ಸ್ನೇಹಿತರೆ, ಚಿಕಿತ್ಸಕ ವಿಧಾನವನ್ನು ವ್ಯಕ್ತಿ ಅಧ್ಯಯನದ ಮುಂದುವರೆದ ವಿಧಾನ ಅಂತೇಳಿ ಕರೆಯಲಾಗುತ್ತೆ. ಅದರ ಬಗ್ಗೆ ಅಷ್ಟೇನು ಡೀಟೇಲ್ ಆಗಿ ತಿಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಪಠ್ಯಕ್ರಮಕ್ಕೆ ಈ 4 ವಿಧಾನಗಳ ಬಗ್ಗೆ ಮಾತ್ರ ಬಹಳಷ್ಟು ಡೀಟೇಲ್ ಆಗಿ ಕೇಳಿರೋದ್ರಿಂದಾಗಿ ಇವುಗಳ ಬಗ್ಗೆ ನಾವು ಜಾಸ್ತಿ ಒತ್ತು ಕೊಟ್ಟು ಇದನ್ನು ಅಧ್ಯಯನ ಮಾಡಬೇಕಾಗತ್ತೆ. ಇವತ್ತು ನಾವು ಪ್ರಾಯೋಗಿಕ ವಿಧಾನದ ಬಗ್ಗೆ ಬಹಳಷ್ಟು ಡೀಟೇಲ್ ಆಗಿ ತಿಳ್ಕೊಂಡ ನಂತರ ಈ ಸಮೀಕ್ಷಾ ವಿಧಾನ, ಸಂದರ್ಶನ ವಿಧಾನ, ಸಹಸಂಬಂಧ, ಕ್ಷೇತ್ರಾಧ್ಯಯನ, ಚಿಕಿತ್ಸಕ ಮತ್ತು ಮಂಪರು ವಿಧಾನ ಇವುಗಳ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ
ತಿಳ್ಕೊಂಬಿಡೋಣ. ಇದು ಇವತ್ತಿನ ವಿಡಿಯೋದಲ್ಲಿರ್ತಕ್ಕಂಥ ಪ್ರಮುಖವಾಗಿರತಕ್ಕಂಥ ಮಾಹಿತಿ. ಸ್ನೇಹಿತರೆ, ಬಹಳಷ್ಟು ಡೀಟೇಲ್ ಆಗಿ ಹೇಳ್ತಾ ಇರೋದರಿಂದಾಗಿ ವಿಡಿಯೋದ ಲೆಂಗ್ತ್ ಜಾಸ್ತಿ ಆಗಿರುತ್ತೆ. ವಿಡಿಯೋ ನೋಡುವಂಥ ಸಂದರ್ಭದಲ್ಲಿ ಅಥವಾ ಈ ಪಾಠವನ್ನು ಕೇಳುವಂಥ ಸಂದರ್ಭದಲ್ಲಿ ಯಾವುದೇ ಅಂಶವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿದ್ರಿ ಅಂತಂದರೆ ಕನೆಕ್ಷನ್ ತಪ್ಪುತ್ತೆ. ನಾನು ಏನು ಹೇಳ್ತಾ ಇದ್ದೀನಿ ಅನ್ನುವಂಥದ್ದು ನಿಮಗೆ ಅರ್ಥನೇ ಆಗೋದಿಲ್ಲ. ವಿಶೇಷವಾಗಿ ಈ ಶೈಕ್ಷಣಿಕ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಅಂಶವನ್ನು ಸ್ಕಿಪ್ ಮಾಡಬೇಡಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ. ಸೊ ಇದು ಇವತ್ತಿನ ವಿಡಿಯೋದಲ್ಲಿರ್ತಕ್ಕಂಥ ಮಹತ್ವದ ಮಾಹಿತಿ. ಸ್ನೇಹಿತರೆ, ಜುಲೈ ತಿಂಗಳಲ್ಲಿ ಅಂದರೆ ಇದೇ ತಿಂಗಳಲ್ಲಿ ಬಹುತೇಕ TETಗೆ ಕಾಲ್ಫಾರ್ ಆಗುವಂಥ ಸಾಧ್ಯತೆಗಳು ಇವೆ. ಆದ್ದರಿಂದಾಗಿ ಶಿಶು ಮನೋವಿಜ್ಞಾನ ಸರಣಿಯ ವಿಡಿಯೋಗಳನ್ನು ಆದಷ್ಟು ಬೇಗ ಮಾಡಿ ಮುಗಿಸಿ ಅಂತ ಹೇಳಿ ತಾವೆಲ್ಲ ಕಮೆಂಟ್ ಮೂಲಕ ಕೇಳ್ತಾ ಇದ್ದೀರಿ. ಆದ್ದರಿಂದ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಬಹಳಷ್ಟು ಡೀಟೇಲ್ ಆಗಿ ಹೇಳಿದೆ. ನಾನು ಹಿಂದಿನ ವಿಡಿಯೋಗಳಲ್ಲಿ ಏನು ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ತಾ ಬಂದಿದ್ದೆ ಅಷ್ಟು ಡೀಟೇಲ್ ಆಗಿ ಹೇಳಿದೆ. ಸ್ವಲ್ಪ ವಿವರಣೆಯನ್ನು ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಿ ವಿಷಯವನ್ನು ಅಂದರೆ ಪ್ರಮುಖ ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಳುವಂಥ ರೀತಿಯಲ್ಲಿ ಮುಂದಿನ ವಿಡಿಯೋಗಳಲ್ಲಿ ಅಥವಾ ಈ ಮುಂದಿನ ಅಧ್ಯಾಯಗಳ ಬಗ್ಗೆ ಬಹಳಷ್ಟು ಡೀಟೇಲ್ ಆಗಿ ಹೇಳಿದೆ. ಪರೀಕ್ಷೆಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ನಾನು ಹೇಳ್ತಾ ಹೋಗ್ತೀನಿ. ಸೊ ಇದು ಇವತ್ತಿನ ವಿಡಿಯೋದಲ್ಲಿ ಈ 10 ಮನೋವಿಜ್ಞಾನದ ವಿಧಾನಗಳ ಬಗ್ಗೆ ತಿಳ್ಕೊಂಬಿಡೋಣ. ಬನ್ನಿ ಹಾಗಾದರೆ ಮೊದಲಿಗೆ ಪ್ರಾಯೋಗಿಕ ವಿಧಾನದ ಬಗ್ಗೆ ತಿಳ್ಕೊಳ್ತಾ ಬರೋಣ. ಸ್ನೇಹಿತರೆ, ಈ ಮನೋವಿಜ್ಞಾನಕ್ಕೆ ಅಥವಾ ವಿಜ್ಞಾನದ ಸ್ಥಾನಮಾನವನ್ನು ತಂದುಕೊಟ್ಟಿರ್ತಕ್ಕಂಥ ಕೀರ್ತಿ ಈ ಪ್ರಾಯೋಗಿಕ ವಿಧಾನಕ್ಕೆ ಸಲ್ಲತ್ತೆ. ನಾವು ಇದುವರೆಗೂ ಅಧ್ಯಯನ ಮಾಡಿರ್ತಕ್ಕಂಥ ಅವಲೋಕನ ವಿಧಾನ ಆಗಿರ್ಬೋದು, ಅಂತರಾವಲೋಕನ ವಿಧಾನ ಆಗಿರ್ಬೋದು, ವ್ಯಕ್ತಿ ಅಧ್ಯಯನ ಆಗಿರ್ಬೋದು, ಈ 3 ವಿಧಾನಗಳಲ್ಲಿ ಪ್ರಾಯೋಗಿಕತೆ ಅನ್ನುವಂಥದ್ದು ಇರಲಿಲ್ಲ. ಕೇವಲ ಅಲ್ಲಿ ನೋಡ್ತಿದ್ವಿ, ಇನ್ನೊಂದು ಕಡೆ ನಮ್ಮನ್ನು ನಾವೇ ನೋಡ್ಕೋತಿದ್ವಿ, ಇನ್ನೊಂದು ಕಡೆ ಸಮಸ್ಯೆಯನ್ನು ನೋಡ್ತಿದ್ವಿ ಹೊರತಾಗಿ ಸಂಪೂರ್ಣವಾಗಿ ಮನೋವಿಜ್ಞಾನಕ್ಕೆ ವಿಜ್ಞಾನದ ಸ್ಥಾನಮಾನವನ್ನು ತಂದುಕೊಟ್ಟಿರಲಿಲ್ಲ. ಆದರೆ ಈ ಪ್ರಾಯೋಗಿಕ ವಿಧಾನ ಅನ್ನುವಂಥದ್ದು, ಎಕ್ಸ್ಪೆರಿಮೆಂಟಲ್ ಮೆಥಡ್ ಅನ್ನುವಂಥದ್ದು ಮನೋವಿಜ್ಞಾನಕ್ಕೆ ವಿಜ್ಞಾನದ ಸ್ಥಾನಮಾನವನ್ನು ತಂದುಕೊಟ್ಟಿರ್ತಕ್ಕಂಥ ಕೀರ್ತಿ ಈ ಪ್ರಾಯೋಗಿಕ ವಿಧಾನಕ್ಕೆ ಸಲ್ಲುತ್ತೆ. ಹಾಗಾದರೆ ಈ ಮನೋವಿಜ್ಞಾನಕ್ಕೆ ಪ್ರಾಯೋಗಿಕತೆಯ ಸ್ಪರ್ಶವನ್ನು ಕೊಟ್ಟವರು ಯಾರು ಅಂತಂದರೆ, ಜರ್ಮನಿಯ ಲಿಪ್ಜಿಗ್ ವಿಶ್ವವಿದ್ಯಾನಿಲಯದಲ್ಲಿ ಮನೋವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ವಿಲ್ಹೆಲ್ಮ್ ಊಂಟ್ ಅವರು ಈ ಪ್ರಾಯೋಗಿಕ ವಿಧಾನವನ್ನು ಮೊಟ್ಟ ಮೊದಲು ಪರಿಚಯ ಮಾಡಿ ಜಗತ್ತಿನ ಮೊಟ್ಟ ಮೊದಲ ಮನೋವಿಜ್ಞಾನದ ಪ್ರಯೋಗಶಾಲೆಯನ್ನು 1879ರಲ್ಲಿ ಜರ್ಮನಿಯ ಲಿಪ್ಜಿಗ್ನಲ್ಲಿ ಸ್ಥಾಪನೆ ಮಾಡುವ ಮೂಲಕ ಮನೋವಿಜ್ಞಾನದ ಪ್ರಾಯೋಗಿಕ ವಿಧಾನಕ್ಕೆ ನಾಂದಿ ಹಾಡಿದರು ಅಂತ ಹೇಳ್ಬೋದು. ಆದ್ದರಿಂದಲೇ ವಿಲ್ಹೆಲ್ಮ್ ಊಂಟ್ ಅವರನ್ನು ಪ್ರಾಯೋಗಿಕ ವಿಧಾನದ ಪ್ರವರ್ತಕ ಅಂತ ಕರೆಯಲಾಗುತ್ತೆ. ಇದುವರೆಗೂ ಅಂದರೆ 1879ಕ್ಕೂ ಮೊದಲು ಮನೋವಿಜ್ಞಾನವನ್ನು ಅಧ್ಯಯನ ಮಾಡಲಿಕ್ಕೆ ಯಾವುದೇ ಪ್ರಯೋಗಶಾಲೆ ಇರಲಿಲ್ಲ. ಜಗತ್ತಿನ ಮೊಟ್ಟ ಮೊದಲ ಮನೋವಿಜ್ಞಾನದ ಪ್ರಯೋಗಶಾಲೆಯನ್ನು ಪ್ರಾರಂಭಿಸಿದ ಕೀರ್ತಿ ಜರ್ಮನಿಯ ಮನೋವಿಜ್ಞಾನಿಯಾಗಿರ್ತಕ್ಕಂಥ ವಿಲ್ಹೆಲ್ಮ್ ಊಂಟ್ ಅವರಿಗೆ ಸಲ್ಲುತ್ತೆ. ಇವರು 1879ರಲ್ಲಿ ಜರ್ಮನಿಯ ಲಿಪ್ಜಿಗ್ ವಿಶ್ವವಿದ್ಯಾನಿಲಯದಲ್ಲಿ ಮನೋವಿಜ್ಞಾನದ ಪ್ರಾಯೋಗಿಕ ಶಾಲೆಯನ್ನು ಆರಂಭ ಮಾಡ್ತಾರೆ. ಆದ್ದರಿಂದನೇ ಈ ಊಂಟ್ ಅವರನ್ನು ಪ್ರಾಯೋಗಿಕ ವಿಧಾನದ ಪ್ರವರ್ತಕ ಅಂತ ಕರೆಯಲಾಗುತ್ತೆ. ಇನ್ನು ಅದೇ ವರ್ಷ, ಇದು ಜರ್ಮನಿಯಲ್ಲಿ ಆಯಿತು. 1879ರಲ್ಲಿ ಜರ್ಮನಿಯಲ್ಲಿ ಮನೋವಿಜ್ಞಾನದ ಪ್ರಯೋಗಶಾಲೆಯನ್ನು ಆರಂಭ ಮಾಡಿದರು ಊಂಟ್ ಅವರು. ಅದೇ ವರ್ಷ ಅಂದರೆ 1879ರಲ್ಲಿ ಅಮೆರಿಕದ ವಿಲಿಯಂ ಜೇಮ್ಸ್ ಅವರು ಹಾರ್ವರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಪ್ರಯೋಗಶಾಲೆಯನ್ನು ಪ್ರಾರಂಭ ಮಾಡ್ತಾರೆ. ಅದು ಕೂಡ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿರತಕ್ಕಂಥ ಪ್ರಯೋಗಶಾಲೆ ಅಂತಲೇ ಹೇಳ್ಬೋದು. ಇನ್ನು ಈ ಪ್ರಾಯೋಗಿಕ ವಿಧಾನದ ಅರ್ಥ ಏನು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಶಾರ್ಟ್ ಆಗಿ ಹೇಳ್ತಾ ಹೋಗ್ತೀನಿ, ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ. ಇದರ ಅರ್ಥ ನಾನು ಹೇಳ್ತಾ ಹೋದಂಗೆ ನಿಮಗೆ ಅರ್ಥ ಆಗುತ್ತೆ. ನಿಯಂತ್ರಿತ ಪರಿಸ್ಥಿತಿಯಲ್ಲಿ ಮಾಡಲಾದ ವೀಕ್ಷಣೆಯಾಗಿದ್ದು, ಪ್ರಯೋಗ ವಿಧಾನ ಅಂತಂದರೆ ಒಂದು ನಿಯಂತ್ರಿತ ಪರಿಸ್ಥಿತಿಯಲ್ಲಿ ಮಾಡಲಾಗಿರುವಂಥ ವೀಕ್ಷಣೆ. ಮನೋವಿಜ್ಞಾನಕ್ಕೆ ವಿಜ್ಞಾನದ ಸ್ಥಾನಮಾನಗಳನ್ನು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನೀಡುವಂಥ ವಿಧಾನವೇ ಪ್ರಾಯೋಗಿಕ ವಿಧಾನ ಅಂತ ಹೇಳ್ಬೋದು. ಇನ್ನು ನಿಯಂತ್ರಿತ ಸನ್ನಿವೇಶದಲ್ಲಿ ಚರಾಂಶಗಳನ್ನು ನಿಯಂತ್ರಿಸಿ. ಚರಾಂಶಗಳು ಅಂತಂದರೆ ನಾವು ವೇರಿಯಬಲ್ಸ್ ಅಂತ ಕರಿತೀವಿ, ಪರಿವರ್ತೆಗಳು ಅಂತ ಕರಿತೀವಿ, ವ್ಯಕ್ತಿಯ ವರ್ತನೆಗಳು ಅಂತಲೇ ಹೇಳ್ಬೋದು. ಯಾಕಂದರೆ ವ್ಯಕ್ತಿಯ ವರ್ತನೆಗಳು ಎಲ್ಲ ಸಮಯದಲ್ಲಿ ಒಂದೇ ರೀತಿ ಇರೋದಿಲ್ಲ, ಅವು ನಿರಂತರವಾಗಿ ಬದಲಾವಣೆ ಆಗ್ತಾ ಇರ್ತವೆ. ಅಂತಹ ಚರಾಂಶಗಳನ್ನು ನಿಯಂತ್ರಿಸಿ ವ್ಯಕ್ತಿಯ ವರ್ತನೆಗಳನ್ನು ಅಧ್ಯಯನ ಮಾಡಿ. ನಿಯಂತ್ರಿತ ಸನ್ನಿವೇಶದಲ್ಲಿ ಚರಾಂಶಗಳನ್ನು ನಿಯಂತ್ರಿಸಿ ವ್ಯಕ್ತಿಯ ವರ್ತನೆಗಳನ್ನು ಅಧ್ಯಯನ ಮಾಡಿ ಸಮಸ್ಯೆಗೆ ಅಥವಾ ಬದಲಾದ ವರ್ತನೆಗೆ ನೈಜ ಕಾರಣವನ್ನು ಗುರುತಿಸುವಂಥ ವಿಧಾನವೇ ಪ್ರಾಯೋಗಿಕ ವಿಧಾನ. ಅಂದರೆ ನಿಯಂತ್ರಿತ ಸನ್ನಿವೇಶದಲ್ಲಿ ವ್ಯಕ್ತಿಯೊಬ್ಬನ ವರ್ತನೆಗಳನ್ನು ಅಧ್ಯಯನ ಮಾಡಿ ಅಥವಾ ಆ ವ್ಯಕ್ತಿಯ ಸಮಸ್ಯೆಯನ್ನು ಅಧ್ಯಯನ ಮಾಡಿ ಅಥವಾ ವ್ಯಕ್ತಿ ಮೊದಲೊಂದು ವರ್ತನೆ ತೋರಿಸ್ತಾ ಇದ್ದ ನಂತರ ಒಂದು ವರ್ತನೆಯನ್ನು ತೋರಿಸ್ತಾ ಇದ್ದ ಅಂದರೆ ಆ ಬದಲಾದ ವರ್ತನೆಗೆ ನೈಜವಾದ ಕಾರಣ ಏನಿದೆ ಅನ್ನುವಂಥದ್ದನ್ನು ಗುರುತಿಸಿ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸುವಂಥ ವಿಧಾನವೇ
ಪ್ರಾಯೋಗಿಕ ವಿಧಾನ ಅಂತ ನಾವು ಕರಿತೀವಿ. ಇನ್ನು ಮನೋವಿಜ್ಞಾನದ ಅಧ್ಯಯನ ವಿಧಾನಗಳಲ್ಲಿ ಅತ್ಯಂತ ವಸ್ತುನಿಷ್ಠ ಮತ್ತು ವಿಶ್ವಸನೀಯವಾಗಿರ್ತಕ್ಕಂಥ ವಿಧಾನ ಯಾವುದಾದ್ರೂ ಇತ್ತು ಅಂದರೆ ಅದು ಪ್ರಾಯೋಗಿಕ ವಿಧಾನ. ಯಾಕಂದರೆ ನಾವು ಇದುವರೆಗೂ ಏನು ಅಧ್ಯಯನ ಮಾಡಿದ್ದೀವಿ ಎಲ್ಲ ವಿಧಾನಗಳ ಬಗ್ಗೆ, ಅವುಗಳಲ್ಲಿ ವಸ್ತುನಿಷ್ಠತೆ ಮತ್ತು ವಿಶ್ವಸನೀಯತೆ ಅನ್ನುವಂಥದ್ದು ಅಷ್ಟಕ್ಕಷ್ಟೇ. ಆದರೆ ಮನೋವಿಜ್ಞಾನದ ವಿಧಾನಗಳಲ್ಲೇ ಅತ್ಯಂತ ವಸ್ತುನಿಷ್ಠ ಮತ್ತು ವಿಶ್ವಸನೀಯವಾಗಿರ್ತಕ್ಕಂಥ ಅಧ್ಯಯನ ವಿಧಾನ ಯಾವುದು ಅಂದರೆ ಅದು ಪ್ರಾಯೋಗಿಕ ವಿಧಾನ. ಇನ್ನು ಒಬ್ಬ ವ್ಯಕ್ತಿಯ ಅಥವಾ ಒಂದು ಗುಂಪಿನ ವರ್ತನೆಯನ್ನು ಪ್ರಯೋಗಾಲಯದ ಸಹಾಯದಿಂದ ಅಥವಾ ಪ್ರಯೋಗಾಲಯದ ಹೊರಗಡೆ ಚರಾಂಶಗಳನ್ನು ನಿಯಂತ್ರಿಸುವ ಮೂಲಕ ವಸ್ತುನಿಷ್ಠ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಕಾರಣಕಾರಕ ಸಂಬಂಧ ಕಂಡುಹಿಡಿಯುವುದನ್ನೇ ನಾವು ಪ್ರಯೋಗ ವಿಧಾನ ಅಂತ ಕರಿತೀವಿ. ಅಂದರೆ ಒಂದು ಪ್ರಯೋಗಾಲಯದಲ್ಲಿ ಒಬ್ಬ ವ್ಯಕ್ತಿಯನ್ನು ಅಥವಾ ಒಂದು ಗುಂಪಿನ ವರ್ತನೆಯನ್ನು ಅಧ್ಯಯನ ಮಾಡುವುದನ್ನು ಅಥವಾ ಪ್ರಯೋಗಾಲಯದ ಹೊರಗಡೆ ಬಂದಾಗ ವ್ಯಕ್ತಿಯ ಚರಾಂಶಗಳನ್ನು ನಿಯಂತ್ರಿಸುವ ಮೂಲಕ ವಸ್ತುನಿಷ್ಠ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಕಾರಣಕಾರಕ ಸಂಬಂಧವನ್ನು ಕಂಡುಹಿಡಿಯುವಂಥದ್ದನ್ನೇ ನಾವು ಪ್ರಯೋಗ ವಿಧಾನ ಅಂತ ಕರಿತೀವಿ. ಅಂದರೆ ವ್ಯಕ್ತಿಯ ಸಮಸ್ಯೆಗೆ ಕಾರಣ ಏನು, ಆ ಕಾರಣದಿಂದಾಗಿ ವ್ಯಕ್ತಿಯಲ್ಲಿ ಉಂಟಾದ ಬದಲಾವಣೆಗಳನ್ನು ಕಂಡುಹಿಡಿಯುವಂಥದ್ದನ್ನೇ ನಾವು ಪ್ರಯೋಗ ವಿಧಾನ ಅಂತ ಕರಿತೀವಿ. ಇನ್ನು ಪ್ರಯೋಗ ವಿಧಾನದಲ್ಲಿ ಮನೋವಿಜ್ಞಾನಿಗಳು ಸ್ವತಂತ್ರ ಚರಾಂಶ ಮತ್ತು ಅವಲಂಬಿತ ಚರಾಂಶಗಳ ಸಂಬಂಧವನ್ನು ಅಧ್ಯಯನ ಮಾಡ್ತಾರೆ. ಪ್ರಯೋಗ ವಿಧಾನದಲ್ಲಿ ಮನೋವಿಜ್ಞಾನಿಗಳು ಸ್ವತಂತ್ರ ಚರಾಂಶ ಮತ್ತು ಅವಲಂಬಿತ ಚರಾಂಶಗಳ ಸಂಬಂಧವನ್ನು ಅಧ್ಯಯನ ಮಾಡ್ತಾರೆ. ಹಾಗಾದರೆ ಈ ಚರಾಂಶ ಅಂತ ನಾನು ಹೇಳಿದೆ, ಚರಾಂಶ ಅಂದರೆ ಏನು? ಚರಾಂಶವನ್ನು ಚಲಕ ಅಂತ ಕರೀತಾರೆ, ಪರಿವರ್ತೆಗಳು ಅಂತ ಕರೀತಾರೆ. ಹಾಗಾದರೆ ಈ ಪರಿವರ್ತೆಗಳು, ಚರಾಂಶಗಳು, ಚಲಕ ಅಂದರೆ ಏನು ಅನ್ನುವಂಥದ್ದನ್ನು ನೋಡೋಣ. ಸ್ನೇಹಿತರೆ, ಯಾವುದೇ ಒಂದು ಜೀವಿಯ ವಿಭಿನ್ನ ವರ್ತನೆಗೆ ಕಾರಣವಾಗಿರಬಹುದಾದ ಅಥವಾ ಪ್ರಭಾವ ಬೀರುವ ಬಾಹ್ಯ ಮತ್ತು ಆಂತರಿಕ ಅಂಶಗಳನ್ನು ಚಲಕ ಅಥವಾ ಚರಾಂಶ ಅಂತ ಕರಿತೀವಿ ನಾವು. ಅಂದರೆ ಒಂದು ಜೀವಿಯ ವಿಭಿನ್ನವಾಗಿರ್ತಕ್ಕಂಥ ವರ್ತನೆ, ಮೊದಲು ಸಾಮಾನ್ಯ ವರ್ತನೆ ಇತ್ತು, ನಂತರ ಆತ ವಿಭಿನ್ನ ವರ್ತನೆಯನ್ನು ತೋರಿಸ್ತಾ ಇದ್ದಾನೆ ಅಂತಂದರೆ ಆ ವರ್ತನೆಗೆ ಕಾರಣವಾಗಿರುವ ಅಥವಾ ಕಾರಣವಾಗಿರಬಹುದಾಗಿರ್ತಕ್ಕಂಥ ಅಥವಾ ಆ ವರ್ತನೆಯ ಮೇಲೆ ಪ್ರಭಾವ ಬೀರಬಹುದಾಗಿರ್ತಕ್ಕಂಥ ಬಾಹ್ಯ ಮತ್ತು ಆಂತರಿಕ ಅಂಶಗಳನ್ನು ನಾವು ಚಲಕ ಅಂತ ಕರಿತೀವಿ. ಅಥವಾ ಯಾವುದು ಬದಲಾವಣೆಗೆ ಒಳಪಡುತ್ತವೆಯೋ ಅಥವಾ ಯಾವುದನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯವಿದೆಯೋ ಆ ಪರಿಕಲ್ಪನೆಯನ್ನು ನಾವು ಚರಾಂಶ ಅಂತ ಕರಿತೀವಿ. ಅರ್ಥ ಆಯ್ತಾ? ಯಾವುದು ಬದಲಾವಣೆಗೆ ಒಳಪಡುತ್ತೋ ಅಂದರೆ ಮೊದಲು ವ್ಯಕ್ತಿ ಒಂದು ರೀತಿಯ ವರ್ತನೆಯನ್ನು ತೋರಿಸ್ತಾ ಇದ್ದಾನೆ, ಚೆನ್ನಾಗಿ ವರ್ತನೆಯನ್ನು ಮಾಡ್ತಾ ಇದ್ದಾನೆ, ಅದೊಂದು ಚರಾಂಶ. ನಂತರ ಯಾವುದೋ ಕಾರಣಕ್ಕಾಗಿ ಆತ ಆ ವರ್ತನೆಯನ್ನು ಬಿಟ್ಟು ಬೇರೆ ರೀತಿಯ ಬದಲಾವಣೆಯಾದ ವರ್ತನೆಯನ್ನು ಆತ ತೋರಿಸ್ತಾ ಇದ್ದಾನೆ, ಅದನ್ನು ನಾವು ಚರಾಂಶ ಅಂತ ಕರಿತೀವಿ. ಅಂದರೆ ಯಾವುದು ಬದಲಾವಣೆಗೆ ಒಳಪಡ್ತವೆಯೋ ಅಥವಾ ನಿಯಂತ್ರಿಸಲಿಕ್ಕೆ ಸಾಧ್ಯ ಇದೆಯೋ ಆ ಪರಿಕಲ್ಪನೆಯನ್ನು ಚರಾಂಶ ಅಂತ ಕರಿತೀವಿ. ಉದಾಹರಣೆಗೆ ವಾತಾವರಣದ ಉಷ್ಣತೆ ಯಾವತ್ತೂ ಒಂದೇ ರೀತಿ ಇರೋದಿಲ್ಲ. ಹಾಗೆಯೇ ಮಕ್ಕಳ ಆಸಕ್ತಿ, ಸಣ್ಣ ವಯಸ್ಸಿನಲ್ಲಿದ್ದಾಗ ಮಕ್ಕಳ ಆಸಕ್ತಿ ಬೇರೆ ಇರಬಹುದು, ಸ್ವಲ್ಪ ಬೆಳವಣಿಗೆ ಆದಂತೆ ಮಕ್ಕಳ ಆಸಕ್ತಿ ಬೇರೆ ಇರಬಹುದು. ಮತ್ತು ಈ ಆಸಕ್ತಿಯನ್ನು ನಾವು ನಿಯಂತ್ರಿಸ್ಬೋದು ಕೂಡ. ಈ ಆಸಕ್ತಿಯನ್ನು ಬದಲಾವಣೆಗೂ ಕೂಡ ನಾವು ಒಳಪಡಿಸ್ಬೋದು. ಹಾಗೆಯೇ ಸಾಧನೆ ಅನ್ನುವಂಥದ್ದು, ಕಳಪೆ ಸಾಧನೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಇರ್ಬೋದು, ಉತ್ತಮ ಸಾಧನೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಇರ್ಬೋದು. ಈ ಸಾಧನೆಯನ್ನು ನಾವು ನಿಯಂತ್ರಿಸಲಿಕ್ಕೆ ಸಾಧ್ಯ ಇದೆ. ಅದನ್ನು ನಿಯಂತ್ರಣ ಮಾಡಿ ನಾವೇನು ಮಾಡ್ಬೋದು ಅಂದರೆ ಬದಲಾವಣೆ ಮಾಡ್ಬೋದು. ಆದ್ದರಿಂದ ಇವುಗಳನ್ನು ನಾವು ಚರಾಂಶ ಅಂತ ಕರಿತೀವಿ. ಅಂದರೆ ಯಾವುದು ಬದಲಾವಣೆಗೆ ಒಳಪಡುತ್ತದೆಯೋ ಮತ್ತು ಯಾವುದನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯ ಇದೆಯೋ ಆ ಪರಿಕಲ್ಪನೆಯನ್ನು ನಾವು ಚರಾಂಶ ಅಂತ ಕರಿತೀವಿ. ಇನ್ನು ಈ ಚರಾಂಶಗಳಲ್ಲಿ ಬರ್ತಕ್ಕಂಥ ವಿಧಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಚರಾಂಶಗಳಲ್ಲಿ ಮುಖ್ಯವಾಗಿ 6 ವಿಧಗಳನ್ನು ನಾವು ಮಾಡ್ತೀವಿ. ಮೊದಲನೇದು ಸ್ವತಂತ್ರ ಚರಾಂಶ, ಎರಡನೇದು ಅವಲಂಬಿತ ಚರಾಂಶ, ಮೂರನೇದು ಮಧ್ಯವರ್ತಿ ಚರಾಂಶ, ನಾಲ್ಕನೇದು ನಿಯಂತ್ರಿತ ಚರಾಂಶ, ಐದನೇದು ಅನಿಯಂತ್ರಿತ ಚರಾಂಶ, ಆರನೇದು ಅಸಂಗತ ಚರಾಂಶ. ಇಲ್ಲಿ ಸಾಮಾನ್ಯವಾಗಿ ನಾವು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಸ್ವತಂತ್ರ, ಪರತಂತ್ರ, ಮಧ್ಯವರ್ತಿ ಮತ್ತು ಅಸಂಗತ ಚರಾಂಶಗಳ ಬಗ್ಗೆ ಮಾತ್ರ ಅಭ್ಯಾಸ ಮಾಡ್ತೀವಿ. ಈ 4 ಮತ್ತು 5ನೆಯ ಪರಿವರ್ತೆಗಳ ವಿಧ ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಯಂತ್ರಿತ ಮತ್ತು ಅನಿಯಂತ್ರಿತ ಚರಾಂಶಗಳ ಬಗ್ಗೆ ಕೂಡ ಉದಾಹರಣೆ ಸಹಿತವಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಬನ್ನಿ ಹಾಗಾದರೆ ಚರಾಂಶದ ಮೊದಲನೇ ವಿಧವಾಗಿರ್ತಕ್ಕಂಥ ಸ್ವತಂತ್ರ ಚರಾಂಶ ಅಂದರೆ ಏನು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಸ್ವತಂತ್ರ ಚರಾಂಶ, ಪ್ರಯೋಗಕರ್ತ ಯಾವ ಚರಾಂಶಗಳ ಪ್ರಭಾವವನ್ನು ಅಧ್ಯಯನ ಮಾಡಲು ಅವುಗಳನ್ನು ತನಗೆ ಇಷ್ಟ ಬಂದಂತೆ ಬದಲಾವಣೆ ಮಾಡಿಕೊಳ್ಳುತ್ತಾನೆಯೋ ಅವುಗಳನ್ನು ಸ್ವತಂತ್ರ ಚರಾಂಶ ಅಂತ ಕರೆಯಲಾಗುತ್ತೆ. ಅಂದರೆ ಪ್ರಯೋಗ ಮಾಡುವಂಥ ವ್ಯಕ್ತಿ ಯಾವ ಚರಾಂಶಗಳನ್ನು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಅವುಗಳನ್ನು ತನಗೆ ಇಷ್ಟ ಬಂದ ರೀತಿಯಲ್ಲಿ ಬದಲಾವಣೆ ಮಾಡ್ಕೊಳ್ತಾನೋ ಅವುಗಳನ್ನು ಸ್ವತಂತ್ರ ಚರಾಂಶ ಅಂತ ಕರಿತೀವಿ. ಅಥವಾ ಪ್ರಯೋಗ ವಿಧಾನದಲ್ಲಿ
ಪ್ರಯೋಗಕರ್ತನು ಬದಲಾವಣೆಗೆ ಒಳಪಡಿಸ್ತಕ್ಕಂಥ ಚರಾಂಶವನ್ನು ನಾವು ಸ್ವತಂತ್ರ ಚರಾಂಶ ಅಂತ ಕರಿತೀವಿ. ಒಬ್ಬ ಪ್ರಯೋಗ ಮಾಡುವಂಥ ವ್ಯಕ್ತಿ ಪ್ರಯೋಗಕ್ಕೆ ಅಧ್ಯಯನ ಮಾಡಬೇಕಾಗಿರ್ತಕ್ಕಂಥ ಚರಾಂಶವನ್ನ ಆತ ತನಗೆ ಇಷ್ಟ ಬಂದಂತೆ ಬದಲಾವಣೆ ಮಾಡ್ಕೊಳ್ತಾನೆ. ಅದನ್ನು ನಾವು ಸ್ವತಂತ್ರ ಚರಾಂಶ ಅಂತ ಕರಿತೀವಿ. ಉದಾಹರಣೆಗೆ, ಶಿಕ್ಷಕರು ತಮ್ಮ ಬೋಧನಾ ವಿಧಾನದ ಪರಿಣಾಮ ಕಂಡುಹಿಡಿಯುವುದು. ಅಂದರೆ ಪಾಠ ಮಾಡುವಂಥ ಒಬ್ಬ ಶಿಕ್ಷಕರು ಬೋಧನೆ ಮಾಡುವಂಥ ಸಂದರ್ಭದಲ್ಲಿ ನಾನು ಮಾಡುವಂಥ ಯಾವ ವಿಧಾನದ ಪಾಠ ಮಕ್ಕಳ ಮೇಲೆ ಪರಿಣಾಮ ಬೀರ್ತದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ಅದನ್ನು ತನಗೆ ಅನುಕೂಲ ಆಗುವ ರೀತಿಯಲ್ಲಿ ಏನು ಮಾಡ್ತಾನೆ ಅಂತಂದರೆ ಬದಲಾವಣೆ ಮಾಡ್ಕೊಳ್ತಾ ಹೋಗ್ತಾನೆ. ಇವತ್ತು ಒಂದು ಪಾಠ ಮಾಡಿರ್ತಾನೆ, ನಾಳೆ ಬಂದು ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಕೇಳ್ತಾರೆ. ಕೇಳಿರುವಂಥ ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು ಸರಿಯಾದ ಉತ್ತರ ಕೊಡಲಿಲ್ಲ ಅಥವಾ ಆ ಪಾಠ ಅವರಿಗೆ ಅರ್ಥ ಆಗಿರಲಿಲ್ಲ ಅಂತಂದರೆ ಶಿಕ್ಷಕ ಏನು ತಿಳ್ಕೊಳ್ತಾನೆ ಅಂತಂದರೆ ನನ್ನ ಬೋಧನಾ ವಿಧಾನದಲ್ಲಿ ದೋಷ ಇದೆ, ಹೀಗಾಗಿ ನಾನು ಈ ಬೋಧನಾ ವಿಧಾನವನ್ನು ಸರಿಪಡಿಸ್ಕೊಳ್ಬೇಕು ಅಂಥೇಳಿ ಬೋಧನಾ ವಿಧಾನ ಅನ್ನುವಂಥ ಚರಾಂಶವನ್ನು ಶಿಕ್ಷಕ ಪ್ರಯೋಗ ಮಾಡುವಂಥ ಸಂದರ್ಭದಲ್ಲಿ ಬದಲಾವಣೆ ಮಾಡ್ಕೊಳ್ತಾನೆ. ಅದನ್ನು ನಾವು ಸ್ವತಂತ್ರ ಚರಾಂಶ ಅಂತ ಕರಿತೀವಿ. ಇದು ಒಂದು ಉದಾಹರಣೆ. ಆದರೆ ಇನ್ನೊಂದು ಉದಾಹರಣೆ, ಪ್ರೌಢ ಹಂತಗಳಲ್ಲಿ ಪ್ರೀತಿಯಲ್ಲಿ ಸಿಲುಕಿರುವಂಥ ಹುಡುಗ ಹುಡುಗಿಯರನ್ನು ಪೋಷಕರು ಬೇರೆ ಸ್ಥಳಗಳಲ್ಲಿ ಇರಿಸೋದು ಅಥವಾ ಮದುವೆ ಮಾಡೋದು. ಸಾಮಾನ್ಯವಾಗಿ ಈ ಪ್ರೌಢ ಹಂತಗಳಿಗೆ ಬಂದಂಥ ಸಂದರ್ಭದಲ್ಲಿ ಹುಡುಗ ಹುಡುಗಿಯರು ಸಾಮಾನ್ಯವಾಗಿ ಪ್ರೀತಿಯ ಬಲೆಯಲ್ಲಿ ಸಿಲುಕುವಂಥ ಉದಾಹರಣೆಗಳನ್ನ ನಾವು ಕಾಣ್ತೀವಿ. ಅಂಥ ಸಂದರ್ಭದಲ್ಲಿ ಪೋಷಕರು ಏನು ಮಾಡ್ತಾರೆ ಅಂತಂದರೆ, ಇವನು ಇದೇ ಜಾಗದೊಳಗಡೆ ಇದ್ದ ಅಂತಂದರೆ ಪ್ರೀತಿಯಲ್ಲಿ ಬಿದ್ದು ಹಾಳಾಗಿ ಹೋಗ್ತಾನೆ ಅಂತ ಹೇಳಿ ತಿಳ್ಕೊಂಡು ಅವರನ್ನು ಬೇರೆ ಸ್ಥಳಗಳಿಗೆ ಬದಲಾವಣೆ ಮಾಡ್ತಾರೆ. ಯಾರದೋ ಮನೆಯಲ್ಲಿ ಇಡ್ತಾರೆ ಅಥವಾ ಹಾಸ್ಟೆಲ್ಗಳಲ್ಲೂ ಇಟ್ಟು ಅವ್ರನ್ನ ಓದಿಸ್ಲಿಕ್ಕೆ ಇಡ್ತಾರೆ ಅಥವಾ ಅವರಿಗೆ ಮದುವೆಯನ್ನು ಮಾಡಿಬಿಡ್ತಾರೆ. ಹೆಣ್ಣು ಮಕ್ಕಳಾದರೆ ವಿಶೇಷವಾಗಿ ಮದುವೆಯನ್ನು ಮಾಡುವಂಥ ಉದಾಹರಣೆಗಳನ್ನ ನಾವು ಸಾಕಷ್ಟು ನೋಡ್ತೀವಿ. ಇಲ್ಲಿ ಆ ಚರಾಂಶವನ್ನು ಪೋಷಕರು ಏನು ಮಾಡ್ಕೊಳ್ತಾರೆ ಅಂತಂದರೆ ಬದಲಾವಣೆ ಮಾಡಿಬಿಡ್ತಾರೆ. ಅಂದರೆ ಸ್ಥಳದ ಬದಲಾವಣೆಯನ್ನು ಮಾಡಿದರು. ನಾನು ಮೊದಲನೇ ಒಂದು ಉದಾಹರಣೆ ಹೇಳಿದೆ ಶಿಕ್ಷಕರ ಬೋಧನಾ ವಿಧಾನಕ್ಕೆ ಸಂಬಂಧಪಟ್ಟಂತೆ. ಎರಡನೇ ಉದಾಹರಣೆಯಲ್ಲಿ ಪೋಷಕರು ಏನು ಮಾಡ್ತಾರೆ ಅಂದರೆ ಹುಡುಗ ಹುಡುಗಿಯರ ಸ್ಥಳಗಳನ್ನು ಬದಲಾವಣೆ ಮಾಡಿಬಿಡ್ತಾರೆ. ಅಂದರೆ ತಮ್ಮ ಇಷ್ಟಕ್ಕೆ ತಕ್ಕಂಗೆ ಬದಲಾವಣೆಯನ್ನು ಆ ಚರಾಂಶಗಳನ್ನು ಮಾಡ್ಕೊಳ್ತಾರೆ. ಹೀಗಾಗಿ ಸ್ವತಂತ್ರ ಚರಾಂಶ ಅಂತಂದರೆ ಪ್ರಯೋಗ ವಿಧಾನದಲ್ಲಿ ಪ್ರಯೋಗಕರ್ತನು ಬದಲಾವಣೆಗೆ ಒಳಪಡಿಸ್ತಕ್ಕಂಥ ಚರಾಂಶ. ಇನ್ನು ಎರಡನೇದು ಪರತಂತ್ರ ಅಥವಾ ಅವಲಂಬಿತ ಚರಾಂಶ. ಹಾಗಾದರೆ ಈ ಅವಲಂಬಿತ ಚರಾಂಶ ಅಂದರೆ ಏನು ಅನ್ನುವಂಥದ್ದನ್ನು ನಾವು ನೋಡೋಣ. ಯಾವ ಚರಾಂಶವು ಇನ್ನೊಂದು ಚರಾಂಶದ ಪ್ರಭಾವದಿಂದಾಗಿ ಬದಲಾವಣೆಗೆ ಒಳಗಾಗುತ್ತದೆಯೋ ಅದನ್ನು ಪರತಂತ್ರ ಚರಾಂಶ ಅಂತ ಕರಿತೀವಿ. ಹೆಸರೇ ಸೂಚಿಸುತ್ತೆ, ತಾನು ಬದಲಾಗೋದಿಲ್ಲ, ಇನ್ನೊಂದರ ಪ್ರಭಾವದಿಂದಾಗಿ ಬದಲಾವಣೆ ಆಗುವಂಥದ್ದು. ಉದಾಹರಣೆಗೆ, ಕೆಟ್ಟವರ ಸಹವಾಸದಿಂದ ನೋಡಿ, ಕೆಟ್ಟವರ ಸಹವಾಸದಿಂದ ಓದುವ ಕಡೆ ಆಸಕ್ತಿ ತೋರಿಸಿದ ವಿದ್ಯಾರ್ಥಿಯ ಸ್ನೇಹಿತರ ಒಡನಾಟವನ್ನು ತಪ್ಪಿಸಿದ ನಂತರ ಚೆನ್ನಾಗಿ ಓದೋದು. ಇಲ್ಲಿ ಕೆಟ್ಟವರ ಸಹವಾಸ ಅನ್ನುವಂಥದ್ದು ಒಂದು ಚರಾಂಶ ಆದರೆ ಆಸಕ್ತಿ ತೋರಿಸಿದ ವಿದ್ಯಾರ್ಥಿಯ ಒಡನಾಟವನ್ನು ತಪ್ಪಿಸಿದ ನಂತರ ಚೆನ್ನಾಗಿ ಓದ್ತಾನೆ ಅನ್ನುವಂಥದ್ದು ಬದಲಾವಣೆಗೆ ಒಳಪಟ್ಟಿರ್ತಕ್ಕಂಥ ಚರಾಂಶ. ಅಂದರೆ ಆತ ಮೊದಲು ಚೆನ್ನಾಗಿ ಓದ್ತಾ ಇರೋದಿಲ್ಲ, ಅದಕ್ಕೆ ಕಾರಣ ಕೆಟ್ಟವರ ಸಹವಾಸ. ಆನಂತರ ಅವರ ಸಹವಾಸವನ್ನು ಬಿಡಿಸಿದ ನಂತರ ಚೆನ್ನಾಗಿ ಓದ್ತಾನೆ ಅನ್ನುವಂಥದ್ದು ಪರತಂತ್ರ ಚರಾಂಶ. ಅಂದರೆ ಬದಲಾವಣೆ ಆದ, ಅಂದರೆ ಒಂದರ ಸಹವಾಸದಿಂದಾಗಿ ಆತ ಏನಾಗಿದ್ದ ಅಂದರೆ ಕೆಟ್ಟಿದ್ದ, ನಂತರ ಅದನ್ನು ಬದಲಾವಣೆ ಮಾಡಿದ ನಂತರ ಚೆನ್ನಾಗಿ ಓದ್ತಾನೆ ಅಂತಂದರೆ ಅದನ್ನು ನಾವು ಅವಲಂಬಿತ ಚರಾಂಶ ಅಂತ ಕರಿತೀವಿ. ಅಂದರೆ ಯಾವ ಚರಾಂಶವು ಇನ್ನೊಂದು ಚರಾಂಶದ ಪ್ರಭಾವದಿಂದಾಗಿ ಬದಲಾವಣೆಗೆ ಒಳಪಡ್ತದೆಯೋ ಅದನ್ನು ಪರತಂತ್ರ ಚರಾಂಶ ಅಥವಾ ಅವಲಂಬಿತ ಚರಾಂಶ ಅಂತ ಕರಿತೀವಿ. ಉದಾಹರಣೆಗೆ, ಕೆಟ್ಟವರ ಸಹವಾಸದಿಂದ ಓದುವ ಕಡೆಗೆ ಆಸಕ್ತಿ ತೋರಿಸದೇ ಇರತಕ್ಕಂಥ ವಿದ್ಯಾರ್ಥಿಯ ಸ್ನೇಹಿತರ ಒಡನಾಟವನ್ನು ತಪ್ಪಿಸಿದ ನಂತರ ಅವನು ಚೆನ್ನಾಗಿ ಓದ್ತಾನೆ. ಇನ್ನು ಚಲಕಗಳ ಮೂರನೆಯ ವಿಧ ಮಧ್ಯವರ್ತಿ ಚರಾಂಶ. ಯಾವ ಚರಾಂಶವು ಪರತಂತ್ರ ಚರಾಂಶದ ಮೇಲೆ ಪ್ರಭಾವ ಬೀರ್ತದೆಯೋ ಅದನ್ನು ಮಧ್ಯವರ್ತಿ ಚರಾಂಶ ಅಂತ ಕರಿತೀವಿ. ನಾವು ಪರತಂತ್ರ ಚರಾಂಶದ ಬಗ್ಗೆ ಹಿಂದೆ ತಿಳ್ಕೊಂಡಿದ್ದೀವಿ. ಯಾವ ಚರಾಂಶ ಇನ್ನೊಂದು ಚರಾಂಶದ ಪ್ರಭಾವದಿಂದ ಬದಲಾವಣೆಗೆ ಒಳಗಾಗ್ತದೆಯೋ ಅದನ್ನು ನಾವು ಪರತಂತ್ರ ಚರಾಂಶ ಅಂತ ಕರಿತೀವಿ. ಇನ್ನು ಈ ಮಧ್ಯವರ್ತಿ ಚರಾಂಶ ಅಂತಂದರೆ ಯಾವ ಚರಾಂಶ ಪರತಂತ್ರ ಚರಾಂಶದ ಮೇಲೆ ಪ್ರಭಾವ ಬೀರ್ತದೆಯೋ ಅದನ್ನು ಮಧ್ಯವರ್ತಿ ಚರಾಂಶ ಅಂತ ಕರಿತೀವಿ. ಮನೆಯಲ್ಲಿ ತಂದೆ ಹೆದರಿಕೆಯಿಂದ ಟಿ ವಿ ನೋಡೋದನ್ನು ಬಿಡುವುದು. ಆತ ಟಿ ವಿ ನೋಡ್ತಿರ್ತಾನೆ ಸಹಜವಾಗಿಯೇ, ಆದರೆ ತಂದೆಯ ಹೆದರಿಕೆ ಅನ್ನುವಂಥ ಒಂದು ಚರಾಂಶ ಇದೆಯಲ್ಲ, ಆ ಚರಾಂಶದಿಂದಾಗಿ ಟಿ ವಿ ನೋಡೋದನ್ನು ಬಿಡ್ತಾನೆ ಆತ. ಈ ಟಿ ವಿ ನೋಡುವುದು ಅನ್ನುವಂಥದ್ದು ಪರತಂತ್ರ ಚರಾಂಶ. ತಂದೆಯ ಹೆದರಿಕೆ ಅನ್ನುವಂಥದ್ದು ಮಧ್ಯವರ್ತಿ ಚರಾಂಶ. ಈ ತಂದೆಯ ಹೆದರಿಕೆ ಅನ್ನುವಂಥ ಕಾರಣದಿಂದಾಗಿ ಆತ ಟಿ ವಿ ನೋಡೋದನ್ನು ಬಿಡ್ತಾನೆ. ಹೀಗಾಗಿ ಪರತಂತ್ರ ಚರಾಂಶದ ಮೇಲೆ ಯಾವ ಚರಾಂಶ ಪ್ರಭಾವ ಬೀರುತ್ತದೆ ಅದನ್ನು ನಾವು ಮಧ್ಯವರ್ತಿ ಚರಾಂಶ ಅಂತ ಹೇಳಿ ಕರಿತೀವಿ. ಇನ್ನು ಚಲಕಗಳಲ್ಲಿಯ ನಾಲ್ಕನೆಯ ವಿಧ ಯಾವುದು ಅಂದರೆ ನಿಯಂತ್ರಿತ ಚರಾಂಶ. ಕೆಲವು ಚರಾಂಶಗಳನ್ನು ನಾವೇನು ಮಾಡ್ಬೋದು ಅಂತಂದರೆ ನಿಯಂತ್ರಿಸಿ ಪ್ರಯೋಗದ ಮೇಲೆ ಪ್ರಭಾವ ಬೀರದಂತೆ ತಡಿಬೋದು. ಅವುಗಳನ್ನೇ ನಾವು ನಿಯಂತ್ರಿತ ಚರಾಂಶ ಅಂತೇಳಿ ಕರಿತೀವಿ. ಕೆಲವು ಚರಾಂಶಗಳನ್ನ ನಾವು ಕಂಟ್ರೋಲ್ ಮಾಡ್ಬೋದು. ಕಂಟ್ರೋಲ್ ಮಾಡಿ
ಪ್ರಯೋಗದ ಮೇಲೆ ಅದರ ಪ್ರಭಾವ ಬೀರದೇ ಇರುವ ರೀತಿ ಅವುಗಳನ್ನ ತಡಿಬಹುದು. ಅವುಗಳನ್ನು ನಾವೇನಂತೀವಿ ಅಂದರೆ ನಿಯಂತ್ರಿತ ಚರಾಂಶ ಅಂತೇಳಿ ಕರಿತೀವಿ. ಉದಾಹರಣೆಗೆ ಪರೀಕ್ಷಾ ಸಮಯದಲ್ಲಿ ಮಕ್ಕಳನ್ನು ಕೂರಿಸಿ ಪೋಷಕರು ಓದಿಸುವುದು. ಪರೀಕ್ಷೆಗಳು ಹತ್ತಿರ ಬಂದಿರುವಂಥ ಸಂದರ್ಭದಲ್ಲಿ ಪೋಷಕರು ಏನು ಮಾಡ್ತಾರೆ ಅಂದರೆ ಮಕ್ಕಳನ್ನು ಹಿಡಿದು ಕೂಡಿಸಿ ಓದಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದು ನಿಯಂತ್ರಿತ ಚರಾಂಶ. ಅಂದರೆ ಅವರನ್ನು ತಮ್ಮ ನಿಯಂತ್ರಣಕ್ಕೆ ತಗೊಂಡು ಓದಿಸಲಿಕ್ಕೆ ಏನು ಕೂರಿಸ್ತೀವಲ್ಲ ಅದು ನಿಯಂತ್ರಿತ ಚರಾಂಶ. ಇನ್ನು ಅನಿಯಂತ್ರಿತ ಚರಾಂಶದ ಬಗ್ಗೆ ನೋಡೋದಾದರೆ ಪ್ರಯೋಗದ ಮೇಲೆ ಪ್ರಭಾವ ಬೀರುವುದನ್ನು ತಡೆಯಲಾಗದ. ನೋಡಿ, ನಿಯಂತ್ರಿತ ಚರಾಂಶ ಅಂದರೆ ಪ್ರಯೋಗದ ಮೇಲೆ ಪ್ರಭಾವ ಬೀರುವಂಥದ್ದನ್ನು ನಾವು ನಿಯಂತ್ರಣ ಮಾಡಿ ತಡಿಬಹುದು. ಆದರೆ ಅನಿಯಂತ್ರಿತ ಚರಾಂಶ ಅಂತಂದರೆ ಪ್ರಯೋಗದ ಮೇಲೆ ಪ್ರಭಾವ ಬೀರುವುದನ್ನು ತಡೆಯಲಾಗದ ನಿಯಂತ್ರಿಸಲಾಗದ ಚರಾಂಶಗಳನ್ನು ನಾವು ಅನಿಯಂತ್ರಿತ ಚರಾಂಶ ಅಂತ ಕರಿತೀವಿ. ಉದಾಹರಣೆಗೆ ಸಂಜೆಯ ನಂತರ ಹೆಣ್ಣು ಮಕ್ಕಳನ್ನು ಮನೆಯಿಂದ ಹೊರಗೆ ಕಳುಹಿಸದೇ ಇರುವುದು. ಇದನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಸಂಜೆ ಆದ ನಂತರ ಯಾವುದೇ ಹೆಣ್ಣು ಮಕ್ಕಳನ್ನು ಮನೆಯಿಂದ ಹೊರಗೆ ಕಳಿಸೋದೇ ಇಲ್ಲ. ಇದನ್ನು ನಾವು ಪ್ರಯೋಗದ ಮೇಲೆ ಪ್ರಭಾವ ಬೀರೋದನ್ನು ತಡೀಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅದು ನಿಶ್ಚಿತವಾಗಿರ್ತಕ್ಕಂಥ ಕೆಲಸ ಇದೆ. ಹೀಗಾಗಿ ಸಂಜೆ ನಂತರ ಹೆಣ್ಣು ಮಕ್ಕಳನ್ನು ಮನೆಯಿಂದ ಹೊರಗೆ ಕಳಿಸದೇ ಇರುವಂಥದ್ದು ಅನಿಯಂತ್ರಿತ ಚರಾಂಶಕ್ಕೆ ಒಂದು ಉದಾಹರಣೆ ಅಂತ ಹೇಳ್ಬೋದು. ಇನ್ನು 6ನೇದು ಅಸಂಗತ ಚರಾಂಶ. ಅಸಂಗತ ಚರಾಂಶ ಅಂತಂದರೆ ಪ್ರಯೋಗಕರ್ತನಿಗೆ ಕೆಲವು ಸಂದರ್ಭದಲ್ಲಿ ಗಮನಕ್ಕೆ ಬಾರದಿರುವಂಥ ಚರಾಂಶಗಳನ್ನು ಅಸಂಗತ ಚರಾಂಶಗಳು ಅಂತೇಳಿ ಕರಿತೀವಿ. ಅಂದರೆ ಪ್ರಯೋಗಕರ್ತನಿಗೆ ಕೆಲವು ಸಂದರ್ಭಗಳಲ್ಲಿ ಆತನ ಗಮನಕ್ಕೆ ಬಾರದೇ ಇರುವಂಥ ಚರಾಂಶಗಳು ಕೂಡ ಇರ್ತವೆ. ಅವುಗಳನ್ನೇ ನಾವು ಅಸಂಗತ ಚರಾಂಶಗಳು ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಮಕ್ಕಳಿಗೆ ಟಿವಿ ನೋಡಬೇಡ, ಆಟ ಆಡಬೇಡ ಅಂತ ಎಷ್ಟೇ ಹೆದರಿಸಿದ್ರೂ ಕೂಡ ದೊಡ್ಡವರ ಕಣ್ಣು ತಪ್ಪಿಸಿ ಆಟ ಆಡುವುದು, ಟಿವಿ ನೋಡುವುದನ್ನು ಮಕ್ಕಳು ಮಾಡ್ತಾ ಇರ್ತಾರೆ. ಅಂದರೆ ನಾವು ಮಕ್ಕಳಿಗೆ ಸಾಮಾನ್ಯವಾಗಿ ಹೆದರಿಸಿರ್ತೀವಿ, ಇವಾಗ ಟಿವಿ ನೋಡಬೇಡ, ಆಟ ಆಡಬೇಡ ಅಂತ ಎಷ್ಟೇ ಹೆದರಿಸಿದ್ರೂ ಕೂಡ ದೊಡ್ಡವರು ಅವರಿಂದ ಕಣ್ಮರೆ ಆದ ಕೂಡಲೇ ಅವರ ಕಣ್ಣನ್ನು ತಪ್ಪಿಸಿ ಅವರು ಟಿವಿ ನೋಡ್ತಾರೆ, ಆಟ ಆಡ್ತಾರೆ, ಇವುಗಳನ್ನ ಮಾಡ್ತಾರೆ. ಈ ಕೆಲವು ಚರಾಂಶಗಳು ಏನು ಮಾಡ್ತವೆ ಅಂತಂದರೆ ಪ್ರಯೋಗಕಾರನಿಗೆ ಗಮನಕ್ಕೆ ಬರೋದಿಲ್ಲ. ಅಂದರೆ ಅವ್ರು ಮುಂದೆ ಮಾಡಿದ್ರು ಅಂದರೆ ಅವರ ಗಮನಕ್ಕೆ ಬರ್ತವೆ. ಅವರ ಮುಂದೆ ಇಲ್ಲದಾಗ ಅವರ ಕಣ್ಣು ತಪ್ಪಿಸಿ ಟಿವಿ ನೋಡುವುದು ಮತ್ತು ಆಟ ಆಡುವುದನ್ನು ಮಾಡಿದಾಗ ಆ ಕೆಲವು ಚರಾಂಶಗಳು ಪ್ರಯೋಗಕರ್ತನಿಗೆ ಗಮನಕ್ಕೆ ಬರೋದಿಲ್ಲ. ಇವುಗಳನ್ನು ನಾವು ಅಸಂಗತ ಚರಾಂಶಗಳು ಅಂತ ಕರಿತೀವಿ. ಇದು ಪರಿವರ್ತೆಗಳ ವಿಧಗಳಿಗೆ ಸಂಬಂಧಪಟ್ಟಂತೆ ನಾವು 6 ಚರಾಂಶಗಳನ್ನು ತಿಳ್ಕೊಂಡ್ವಿ. ಚರಾಂಶ ಅಂದರೆ ಏನು ತಿಳ್ಕೊಂಡ್ವಿ, ಚರಾಂಶಗಳಲ್ಲಿ 6 ವಿಧಗಳಿವೆ, ಅವುಗಳ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡ್ವಿ. ಈಗ ಪ್ರಾಯೋಗಿಕ ವಿಧಾನದ ಹಂತಗಳನ್ನು ನಾವು ನೋಡ್ತಾ ಹೋಗೋಣ. ಪ್ರಾಯೋಗಿಕ ವಿಧಾನದಲ್ಲಿ ಕೂಡ ಮುಖ್ಯವಾಗಿ 10 ಹಂತಗಳು ಬರ್ತವೆ. ಮೊದಲನೇದು ಸಮಸ್ಯೆಯನ್ನು ಗುರುತಿಸುವುದು. ಸಮಸ್ಯೆಯನ್ನು ಗುರುತಿಸಿದ ನಂತರ ಸೂಕ್ತ ಪ್ರಾಕಲ್ಪನೆಗಳನ್ನು ನಿರೂಪಿಸುವುದು. ಪ್ರಾಕಲ್ಪನೆ ಅಂದರೆ ಏನು ಅನ್ನುವಂಥದ್ದನ್ನು ನಾನು ಆವಾಗಲೇ ಹೇಳಿದ್ದೀನಿ. ಪ್ರಾಕಲ್ಪನೆ ಅಂತಂದರೆ ನಿರ್ದಿಷ್ಟ ಸಮಸ್ಯೆಗೆ ಜಾಣ್ಮೆಯಿಂದ ಊಹಿಸಿದ ತಾತ್ಕಾಲಿಕ ಪರಿಹಾರ ಅನ್ನುವಂಥದ್ದನ್ನು ನಾವು ಪ್ರಾಕಲ್ಪನೆ ಅಂತೇಳಿ ಕರಿತೀವಿ. ಅದಾದ ನಂತರ ಚರಾಂಶಗಳು ಗುರುತಿಸುವಿಕೆ. ಸಮಸ್ಯೆ ಗುರುತಿಸಿದ್ವಿ, ಸಮಸ್ಯೆ ಆದ ನಂತರ ಸೂಕ್ತ ಪ್ರಾಕಲ್ಪನೆಯನ್ನು ನಿರೂಪಿಸಿದ ನಂತರ ಚರಾಂಶವನ್ನು ಗುರುತಿಸುವುದು. ಅಂದರೆ ಆ ಪ್ರಯೋಗದಲ್ಲಿ ಇರ್ತಕ್ಕಂಥ ಚರಾಂಶ ಯಾವುದು ಅನ್ನುವಂಥದ್ದನ್ನು ಗುರುತಿಸುವುದು. ಇನ್ನು 4ನೇದು ಚರಾಂಶಗಳ ವರ್ಗೀಕರಣ. ನಾನು ಆವಾಗಲೇ ಏನು 6 ಚರಾಂಶಗಳ ವಿಧಗಳ ಬಗ್ಗೆ ಹೇಳಿದ್ನಲ್ಲ, ಆ ವಿಧಗಳಲ್ಲಿ ಈ ಸಮಸ್ಯೆಗೆ ಸಂಬಂಧಪಟ್ಟಂತೆ ಯಾವ ಚರಾಂಶ ಇದೆ ಅನ್ನುವಂಥದ್ದನ್ನು ವರ್ಗೀಕರಣ ಮಾಡೋದು. ಅದೇನು ಸ್ವತಂತ್ರ ಚರಾಂಶ ಇದೆಯೋ ಅಥವಾ ಪರತಂತ್ರ ಚರಾಂಶ ಇದೆಯೋ, ಮಧ್ಯವರ್ತಿ ಚರಾಂಶ ಇದೆಯೋ, ನಿಯಂತ್ರಿತ, ಅನಿಯಂತ್ರಿತ ಅಥವಾ ಅಸಂಗತ ಚರಾಂಶ, ಇವುಗಳಲ್ಲಿ ಯಾವ ಚರಾಂಶಗಳ ಗುಂಪಿಗೆ ಆ ಚರಾಂಶ ಸೇರಿದೆ ಅನ್ನುವಂಥದ್ದನ್ನು ವರ್ಗೀಕರಣ ಮಾಡುವಂಥದ್ದು. ಅದಾದ ನಂತರ ಚರಾಂಶಗಳ ನಿಯಂತ್ರಣ ವಿಧಾನ ರೂಪಣೆ. ಚರಾಂಶಗಳನ್ನು ಯಾವ ರೀತಿ ನಿಯಂತ್ರಣ ಮಾಡಬೇಕು, ಅವುಗಳ ವಿಧಾನ ಯಾವುದು ಅನ್ನುವಂಥದ್ದನ್ನು ನಿರೂಪಣೆ ಮಾಡುವಂಥದ್ದು. 6ನೇದು ಅವಲಂಬಿತ ಚಲಕ ಮಾಪನ ಸಾಧನ ನಿರ್ಮಾಣ. 7ನೇದು ಪ್ರಯೋಗ ಮಾಡುವಂಥದ್ದು. 8ನೇದು ಮಾಡಿದ ಪ್ರಯೋಗದ ತೀರ್ಮಾನ ಕೈಗೊಳ್ಳುವಂಥದ್ದು. 9ನೇದು ವರದಿ ತಯಾರಿಸೋದು. 10ನೇದು ಪುನರಾವರ್ತನೆ. ಈ 10 ವಿಧಾನಗಳು ಪ್ರಯೋಗ ವಿಧಾನದಲ್ಲಿ ಬರ್ತಕ್ಕಂಥ ಪ್ರಮುಖ ಹಂತಗಳು. ಇನ್ನು ಈ ಪ್ರಯೋಗ ವಿಧಾನದ ಗುಣಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಏನು ಮೆರಿಟ್ಸ್ ಇದೆ ಪ್ರಯೋಗ ವಿಧಾನದ್ದು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥದ್ದು ನೋಡೋದಾದರೆ, ಒಮ್ಮೆ ಪ್ರಯೋಗ ವಿಧಾನದಿಂದ ಪಡೆದಿರ್ತಕ್ಕಂಥ ಫಲಿತಾಂಶಗಳನ್ನು ಯಾರು ಬೇಕಾದರೂ ಯಾವಾಗ ಬೇಕಾದರೂ ಪರಿಶೀಲನೆ ಮಾಡ್ಬೋದು. ಅದು ಸತ್ಯ ಕೂಡ ಆಗಿರುತ್ತೆ. ಯಾಕಂದರೆ ನಾವು ಮನೋವಿಜ್ಞಾನದ ಈ ವಿಧಾನದಲ್ಲಿ ಪ್ರಯೋಗವನ್ನು ಕೈಗೊಂಡು ಪ್ರಯೋಗಾಲಯದಲ್ಲಿಯೇ ಫಲಿತಾಂಶಗಳನ್ನು ಕಂಡುಕೊಂಡಿರೋದರಿಂದಾಗಿ ಈ ಫಲಿತಾಂಶಗಳನ್ನು ಯಾರು ಬೇಕಾದರೂ ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಪರಿಶೀಲನೆ ಮಾಡ್ಬೋದು. ಇನ್ನು 2ನೇದು, ಈ ವಿಧಾನವು ಸ್ವತಂತ್ರ ಮತ್ತು ಅವಲಂಬಿತ ಚರಾಂಶಗಳನ್ನು ಅಧ್ಯಯನ ಮಾಡಲಿಕ್ಕೆ ಸೂಕ್ತವಾಗಿರ್ತಕ್ಕಂಥದ್ದು. ಇನ್ನು ಪ್ರಯೋಗಕರ್ತನಿಗೆ ತನ್ನ ಇಷ್ಟಾನುಸಾರ ಸ್ವತಂತ್ರ ಚಲಕವನ್ನು ಬದಲಾಯಿಸಲಿಕ್ಕೆ, ನಿಯಂತ್ರಿಸಲಿಕ್ಕೆ ಅವಕಾಶ ಇರೋದರಿಂದ ಉತ್ತಮ ಫಲಿತಾಂಶ ಇಲ್ಲಿ ಸಿಗುತ್ತೆ ಅನ್ನುವಂಥದ್ದು.
ಇನ್ನು ನಾಲ್ಕನೇದು, ಈ ವಿಧಾನದಲ್ಲಿ ಅನಾವಶ್ಯಕ ಚರಾಂಶಗಳನ್ನು ಸುಲಭವಾಗಿ ಏನು ಮಾಡ್ಬೋದು ಅಂದರೆ ನಿಯಂತ್ರಿಸಬಹುದು. ಐದನೇದು, ಪ್ರಯೋಗಾಲಯ ಉಪಕರಣಗಳು ಬಳಸೋದ್ರಿಂದ ಇಲ್ಲಿ ನಿಖರವಾಗಿರ್ತಕ್ಕಂಥ ಫಲಿತಾಂಶ ಅನ್ನುವಂಥದ್ದು ಸಿಗುತ್ತೆ. ಪುನರಾವರ್ತನೆಗೆ ಹೆಚ್ಚು ಅವಕಾಶ ಇರೋದ್ರಿಂದಾಗಿ ಮಾಹಿತಿಯನ್ನು ಹೋಲಿಕೆ ಮಾಡ್ಬೋದು ಮತ್ತು ಫಲಿತಾಂಶವನ್ನು ಖಾತ್ರಿ ಮಾಡ್ಕೋಬೋದು. ಪ್ರಯೋಗ ವಿಧಾನವನ್ನು ಹೆಚ್ಚು ಪುನರಾವರ್ತನೆ ಮಾಡೋದ್ರಿಂದಾಗಿ ನಾವೇನು ಮಾಡ್ಬೋದು ಅಂತಂದರೆ ಮಾಹಿತಿಯನ್ನು ಹೋಲಿಕೆ ಮಾಡ್ಬೋದು ಮತ್ತು ಬಂದಿರುವಂಥ ಫಲಿತಾಂಶವನ್ನು ಖಾತ್ರಿ ಮಾಡ್ಕೋಬೋದು. ಅದಾದ ನಂತರ ವೈಯಕ್ತಿಕ ಮತ್ತು ಸಾಮೂಹಿಕ ಎರಡೂ ರೀತಿಯ ಸಮಸ್ಯೆ ಪರಿಹಾರಕ್ಕೆ ಈ ವಿಧಾನವನ್ನು ನಾವು ಬಳಸ್ಬೋದು. ಈ ವಿಧಾನದಿಂದ ಬಂದ ಫಲಿತಾಂಶವನ್ನು ವಸ್ತುನಿಷ್ಠ, ವಿಶ್ವಾಸಾರ್ಹ ಮತ್ತು ಪ್ರಾಯೋಗಿಕತೆ ಹೊಂದಿರುತ್ತೆ. ಈ ವಿಧಾನದಿಂದ ಬಂದಿರುವಂಥ ಫಲಿತಾಂಶ ಏನಾಗಿರುತ್ತೆ ಅಂತಂದರೆ ಯಾವತ್ತು ವಸ್ತುನಿಷ್ಠವಾಗಿರುತ್ತೆ, ವಿಶ್ವಾಸಾರ್ಹತೆಯನ್ನು ಹೊಂದಿರುತ್ತೆ ಮತ್ತು ಪ್ರಾಯೋಗಿಕತೆಯನ್ನು ಹೊಂದಿರುತ್ತೆ. ಒಂಬತ್ತನೇದು, ಇಲ್ಲಿ ಸಂಶೋಧಕನ ಪೂರ್ವಾಗ್ರಹ ಪ್ರಯೋಗದ ಮೇಲೆ ಪ್ರಭಾವ ಬೀರೋದಿಲ್ಲ. ಯಾಕಂದರೆ ಪ್ರಯೋಗದಲ್ಲಿ ಬಂದಿರುವಂಥ ಮಾಹಿತಿಯನ್ನೇ ಸಂಶೋಧಕ ಏನು ಮಾಡಬೇಕಾಗತ್ತೆ ಅಂದರೆ ಇಲ್ಲಿ ದಾಖಲಿಸಬೇಕಾಗಿರೋದ್ರಿಂದಾಗಿ ಸಂಶೋಧಕನ ಪೂರ್ವಾಗ್ರಹ ಅನ್ನುವಂಥದ್ದು ಪ್ರಯೋಗದ ಮೇಲೆ ಯಾವುದೇ ರೀತಿ ಪ್ರಭಾವ ಬೀರೋದಿಲ್ಲ. ಇನ್ನು ಹತ್ತನೇದು, ಪ್ರಾಕಲ್ಪನೆಗೆ ಬಂದಂತಹ ವಿಷಯವನ್ನು ಪ್ರಯೋಗದ ಮೂಲಕ ನಿರ್ಧರಿಸಲಿಕ್ಕೆ ಅನುಕೂಲ ಆಗತ್ತೆ. ಅಂದರೆ ನಾವು ಪ್ರಾಕಲ್ಪನೆ ಹಂತದಲ್ಲಿ ಏನು ಮಾಡಿರ್ತೀವಿ ಅಂದರೆ ಸಮಸ್ಯೆಯೊಂದನ್ನು ಗುರುತಿಸಿದ ನಂತರ ಅದಕ್ಕೆ ಸೂಕ್ತವಾದ ಪರಿಹಾರ ಯಾವುದಿರಬಹುದು ಅನ್ನುವಂಥದ್ದನ್ನು ಪ್ರಾಕಲ್ಪನೆಯನ್ನು ರಚನೆ ಮಾಡ್ಕೊಂಡಿರ್ತೀವಿ. ಆ ಪ್ರಾಕಲ್ಪನೆ ಈ ಸಮಸ್ಯೆಗೆ ಸರಿಯಾದ ಪರಿಹಾರವನ್ನು ಸೂಚಿಸಬಲ್ಲದೋ ಇಲ್ಲವೋ ಅನ್ನುವಂಥದ್ದನ್ನು ಪ್ರಯೋಗದ ಮೂಲಕ ನಿರ್ಧಾರ ಮಾಡಲಿಕ್ಕೆ ಸಹಾಯ ಆಗತ್ತೆ. ಇನ್ನು 11ನೇದು, ಈ ವಿಧಾನ ವೈಜ್ಞಾನಿಕ ಹಿನ್ನೆಲೆಯನ್ನು ಒಳಗೊಂಡಿದೆ. ನಾನು ಮೊದಲೇ ಹೇಳಿದ್ದೀನಿ, ಮನೋವಿಜ್ಞಾನಕ್ಕೆ ವಿಜ್ಞಾನದ ಸ್ಥಾನಮಾನವನ್ನು ತಂದುಕೊಟ್ಟಿರ್ತಕ್ಕಂಥ ಕೀರ್ತಿ ಪ್ರಯೋಗ ವಿಧಾನಕ್ಕೆ ಸಲ್ಲುತ್ತೆ. ಹೀಗಾಗಿ ಈ ವಿಧಾನ ವೈಜ್ಞಾನಿಕ ಹಿನ್ನೆಲೆಯನ್ನು ಒಳಗೊಂಡಿದೆ. ಈ ವಿಧಾನದಿಂದ ಕಂಡುಕೊಂಡಿರ್ತಕ್ಕಂಥ ಫಲಿತಾಂಶಗಳನ್ನು ಸಾರ್ವತ್ರೀಕರಣಗೊಳಿಸಬಹುದು. ಸಾರ್ವತ್ರೀಕರಣಗೊಳಿಸೋದು ಅಂತಂದರೆ ಯಾವುದೇ ಸಮಯದಲ್ಲಿ, ಯಾವುದೇ ಸಂದರ್ಭದಲ್ಲಿ, ಯಾವುದೇ ಸ್ಥಳದಲ್ಲಿ ಈ ಫಲಿತಾಂಶಗಳನ್ನು ನಾವು ಮತ್ತೊಮ್ಮೆ ಪರಿಶೀಲನೆಗೆ ಒಳಪಡಿಸಿದಾಗ ಅದು ಸತ್ಯ ಇರುವಂಥದ್ದೇ ಕಂಡುಬರುತ್ತೆ. ಇವತ್ತು ಇದನ್ನು ನಾವು ಧಾರವಾಡದಲ್ಲಿ ಫಲಿತಾಂಶ ಕೈಗೊಂಡಿದ್ದೀವಿ, ನಂತರ ಮರುದಿನ ಬೆಂಗಳೂರಿಗೆ ಹೋಗಿ ಆ ಫಲಿತಾಂಶವನ್ನು ತಾಳೆ ನೋಡಿದಾಗ ಅದರ ಫಲಿತಾಂಶ ಏನಾಗಿರುತ್ತೆ, ಅದರ ಉತ್ತರ ಏನಾಗಿರುತ್ತೆ ಅಂತಂದರೆ ಸಾರ್ವತ್ರಿಕವಾಗಿಯೇ ಇರುತ್ತೆ. ಇಲ್ಲಿಯೂ ಬಂದಿರುವಂಥ ಅದೇ ಉತ್ತರ ಇರುತ್ತೆ, ಅಲ್ಲಿ ಬಂದಿರುವಂಥ ಉತ್ತರ ಕೂಡ ಅದೇ ಆಗಿರುತ್ತೆ. ಆದ್ದರಿಂದ ಪ್ರಯೋಗ ವಿಧಾನ ಏನು ಮಾಡುತ್ತೆ ಅಂತಂದರೆ ಮನೋವಿಜ್ಞಾನಕ್ಕೆ ವಿಶೇಷವಾಗಿರುವಂಥ ಕೊಡುಗೆಯನ್ನು ನೀಡುತ್ತೆ ಅಂತ ಹೇಳ್ಬೋದು. ಇನ್ನು ಶೈಕ್ಷಣಿಕ ಬೋಧನೆ, ಕಲಿಕಾ ಸಮಸ್ಯೆಗಳಿಗೆ ಶಿಕ್ಷಕರ ನೈಜ ಪರಿಹಾರ ಕಂಡುಕೊಳ್ಳಲಿಕ್ಕೆ ಇದು ಅನುಕೂಲ ಆಗುತ್ತೆ. ಶೈಕ್ಷಣಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಬೋಧನೆ ಮತ್ತು ಕಲಿಕಾ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಶಿಕ್ಷಕರು ಸಮಸ್ಯೆಗಳಿಗೆ ನೈಜವಾಗಿರುವಂಥ ಪರಿಹಾರವನ್ನು ಇದರಿಂದ ಕಂಡುಹಿಡಿಯಬಹುದು. ಇನ್ನು ವ್ಯಕ್ತಿಯ ವರ್ತನಾ ಸಮಸ್ಯೆಯ ಆಂತರಿಕ ಮತ್ತು ಬಾಹ್ಯ ಲಕ್ಷಣಗಳನ್ನು ಪತ್ತೆ ಹಚ್ಚಲಿಕ್ಕೆ ಈ ವಿಧಾನ ಬಹಳಷ್ಟು ಉಪಯುಕ್ತ ಆಗಿದೆ ಅಂತ ಹೇಳ್ಬೋದು. ಇನ್ನು ಮಾನಸಿಕ ಸಮಸ್ಯೆಗಳು, ಬುದ್ಧಿಶಕ್ತಿ, ವ್ಯಕ್ತಿತ್ವ, ಆಸಕ್ತಿ, ಮನೋಧೋರಣೆ, ನೆನಪು, ಮರೆವು ಹೀಗೆ ಹಲವಾರು ಅಂಶಗಳನ್ನು ಸುಲಭ ವಿಧಾನಗಳಿಂದ ಪ್ರಾಯೋಗಿಕವಾಗಿ ಅಳತೆ ಮಾಡಲಿಕ್ಕೆ ಅತ್ಯಂತ ಉಪಯುಕ್ತವಾಗಿರುವಂಥ ವಿಧಾನ ಇದಾಗಿದೆ. ಇನ್ನು ಪ್ರಾಕೃತಿಕ ಘಟನೆಗಳಿಂದಾಗುವಂಥ ಸಮಸ್ಯೆಗಳು, ನಿಜ ಜೀವನದಲ್ಲೂ ಕಂಡುಬರುವಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಪ್ರಾಯೋಗಿಕ ವಿಧಾನದ ಮೂಲಕ ಕಂಡುಹಿಡಿಯಬಹುದು. ಒಂದೇ ಲಕ್ಷಣಗಳನ್ನು ಹೊಂದಿರುವಂಥ ಎರಡು ಗುಂಪುಗಳ ತೌಲನಿಕ ಅಧ್ಯಯನ ಮಾಡಿ ಸಮಸ್ಯೆ ಪರಿಹಾರಕ್ಕೆ ಇದು ಸಹಾಯ ಮಾಡುತ್ತೆ. ಮನೋ ಆಘಾತಗಳು, ಸ್ಥಿಮಿತತೆ ಕಳೆದುಕೊಂಡವರು ಮುಂತಾದ ಲಕ್ಷಣ ಹೊಂದಿರುವ ವ್ಯಕ್ತಿಗಳ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಈ ವಿಧಾನ ಸೂಕ್ತವಾಗಿರುವಂಥದ್ದು. ಈ ವಿಧಾನವನ್ನು ಪ್ರಯೋಗಶಾಲೆ ಹೊರಗೂ ಕೂಡ ನಡೆಸಬಹುದಾಗಿದ್ದರಿಂದ ಪೋಷಕರು ಮನೆಯಲ್ಲಿ ಸಮಸ್ಯಾತ್ಮಕ ವ್ಯಕ್ತಿಗಳು ಅಥವಾ ತಮ್ಮ ಮಕ್ಕಳ ಮೇಲೆ ಪ್ರಯೋಗವನ್ನು ನಡೆಸಬಹುದು. ಪ್ರಯೋಗ ವಿಧಾನಕ್ಕೆ ಪ್ರಯೋಗಶಾಲೆನೇ ಬೇಕು ಅಂತ ಏನಿಲ್ಲ. ಪ್ರಯೋಗಶಾಲೆಯ ಹೊರಗೂ ಕೂಡ ಈ ಪ್ರಯೋಗವನ್ನು ನಡೆಸಬಹುದಾಗಿದ್ದರಿಂದ ಮನೆಯಲ್ಲಿಯೇ ಸಮಸ್ಯೆ ಇರತಕ್ಕಂಥ ಮಕ್ಕಳ ಮೇಲೆ ಈ ಪ್ರಯೋಗವನ್ನು ಸುಲಭವಾಗಿ ನಡೆಸಬಹುದು. ಇನ್ನು ಪೂರ್ವ ನಿರ್ಧಾರದಂತೆ ವ್ಯಕ್ತಿ, ಸಮಯ, ಸಮಸ್ಯೆ, ಸ್ಥಳ, ಉಪಕರಣಗಳು, ತಂತ್ರಗಳು, ವಿಧಾನ ಮುಂತಾದವುಗಳನ್ನು ನಾವು ಮೊದಲೇ ನಿರ್ಧಾರ ಮಾಡಿಕೊಂಡು ಪ್ರಯೋಗ ಕೈಗೊಳ್ಳೋದ್ರಿಂದಾಗಿ ಉತ್ತಮ ಫಲಿತಾಂಶ ಅನ್ನುವಂಥದ್ದು ಈ ವಿಧಾನದಿಂದ ದೊರಕುತ್ತೆ. ಇದು ಪ್ರಯೋಗ ವಿಧಾನದ ಗುಣಗಳು, ಮೆರಿಟ್ಸ್ ಅಂತಾನೆ ಹೇಳ್ಬೋದು. ಎಲ್ಲ ವಿಧಾನಗಳಲ್ಲಿ ಪ್ರಯೋಗ ವಿಧಾನವೇ ಶ್ರೇಷ್ಠ ಅಂತ ನಾವು ಹೇಳಿದ್ವಿ. ವಸ್ತುನಿಷ್ಠ ವಿಧಾನ ಅಂತ ಹೇಳಿದ್ವಿ. ಇದರಿಂದ ವಿಶ್ವಸನೀಯವಾಗಿರತಕ್ಕಂಥ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು. ಪ್ರಯೋಗ ವಿಧಾನದಿಂದ ವಿಶ್ವಸನೀಯ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಅಂತ ಹೇಳಿದ್ವಿ. ಆದಾಗ್ಯೂ ಕೂಡ ಪ್ರಯೋಗ ವಿಧಾನದಲ್ಲಿ ಕೆಲವು ಅವಗುಣಗಳು ಕೂಡ ಇವೆ. ಯಾವುದು ಪರಿಪೂರ್ಣವಾಗಿರುವಂಥ ಮತ್ತು ಸಂಪೂರ್ಣವಾಗಿರುವಂಥ ವಿಧಾನ ಅಲ್ಲ ಅಂತ ನಾನು ಮೊದಲೇ ಹೇಳಿದ್ದೀನಿ. ಹಾಗಾದರೆ ಈ ಪ್ರಯೋಗ ವಿಧಾನದ ಅವಗುಣಗಳೇನು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಪ್ರಯೋಗ ವಿಧಾನದ
ಅವಗುಣಗಳು, ಡಿಮೆರಿಟ್ಸ್ ಆಫ್ ಎಕ್ಸ್ಪೆರಿಮೆಂಟಲ್ ಮೆಥಡ್. ಮೊದಲನೇದು, ಈ ವಿಧಾನವನ್ನು ಕೈಗೊಳ್ಳಲು ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ವಿಧಾನ ಬಳಸುವಂಥವರಿಗೆ ವಿಶೇಷ ತರಬೇತಿಯ ಅಗತ್ಯ ಇರುತ್ತೆ. ಪ್ರಯೋಗ ವಿಧಾನವನ್ನು ಯಾರು ಬೇಕಾದವ್ರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವಲೋಕನ ವಿಧಾನವನ್ನು ಯಾರು ಬೇಕಾದವ್ರು ಮಾಡ್ಬೋದು. ಆದರೆ ಈ ಪ್ರಯೋಗ ವಿಧಾನವನ್ನು ಎಲ್ಲರಿಗೆ ಬಳಸಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ವಿಶೇಷವಾಗಿರುವಂಥ ತರಬೇತಿಯ ಅವಶ್ಯಕತೆ ಇದೆ. ಇದು ಮೊದಲನೆಯ ಅವಗುಣ. ಎರಡನೇದು, ವ್ಯಕ್ತಿಯ ಎಲ್ಲ ವಿಧದ ಸೂಕ್ಷ್ಮವಾದ ಸಮಸ್ಯೆಗಳನ್ನು ಈ ವಿಧಾನದಿಂದ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಸಾಕಷ್ಟು ಹಣ ಖರ್ಚಾಗುತ್ತೆ. ಕೆಲವು ಸಂದರ್ಭಗಳಲ್ಲಿ ಚರಾಂಶಗಳನ್ನು ನಿಯಂತ್ರಿಸೋದು ಕಷ್ಟ ಆಗುತ್ತೆ. ಇನ್ನು ವ್ಯಕ್ತಿಯನ್ನು ಪ್ರಯೋಗಕ್ಕೆ ಒಳಪಡಿಸಿದಾಗ ಉದ್ವೇಗ, ಅವನ ಮನೋಸ್ಥಿತಿ, ಭಯ, ಆತಂಕ ಮುಂತಾದವುಗಳಿಂದ ಕೆಲವು ಸಾರಿ ಫಲಿತಾಂಶ ತಪ್ಪಾಗುವಂಥ ಸಾಧ್ಯತೆ ಕೂಡ ಇಲ್ಲಿ ಹೆಚ್ಚಾಗಿರುತ್ತೆ. ಇದು ಕೂಡ ಪ್ರಯೋಗ ವಿಧಾನದ ಒಂದು ಅವಗುಣ ಅಂತಲೇ ಹೇಳ್ಬೋದು. ಇನ್ನು ಈ ವಿಧಾನ ಪ್ರಾಣಿಗಳ ಮೇಲೆ ನಡೆಸಿದರೆ ಪರಿಣಾಮಕಾರಿಯಾಗಬಹುದು, ಆದರೆ ಮನುಷ್ಯನ ಮೇಲೆ ನಡೆಸಿದರೆ ಯಶಸ್ಸು ಬಹಳ ಕಡಿಮೆ ಇರುವಂಥ ಸಾಧ್ಯತೆ ಇದೆ. ಇನ್ನು ಜೀವಿಯೊಂದನ್ನು ಪೂರ್ಣವಾಗಿ ನಿಯಂತ್ರಣಕ್ಕೆ ಒಳಪಡಿಸಿ ಪ್ರಯೋಗ ಮಾಡೋದರಿಂದ ತಪ್ಪಾದ ಫಲಿತಾಂಶಗಳು ಬರುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಪ್ರಾಯೋಗಿಕ ಗುಂಪಿನ ಮೇಲೆ ಪ್ರಯೋಗಕರ್ತ ತನ್ನ ಕಾರ್ಯ ಕೈಗೊಂಡರೂ ಕೂಡ ಇತರ ಚರಾಂಶಗಳು ಪ್ರಭಾವ ಬೀರುವುದನ್ನು ನಿಯಂತ್ರಿಸಲಿಕ್ಕೆ ಆಗದೇ ಇರೋದರಿಂದ ಬದಲಾವಣೆಗೆ ಕಾರಣವನ್ನು ನಿಖರವಾಗಿ ತಿಳಿಯಲಿಕ್ಕೆ ಆಗೋದಿಲ್ಲ. ಉದಾಹರಣೆಗೆ, ಶಿಕ್ಷಕನೊಬ್ಬ ತನ್ನ ಬೋಧನಾ ವಿಧಾನದ ಬಗ್ಗೆ ಪ್ರಯೋಗ ಮಾಡಿದರೆ ಮಕ್ಕಳು ಅದೇ ವಿಷಯವನ್ನು ಸ್ವಂತ ಪೋಷಕರಿಂದ, ಮನೆಪಾಠದಿಂದ, ಹೀಗೆ ಹಲವಾರು ಮೂಲಗಳಿಂದ ಪಡೆದು ಅಂತಿಮ ಪರೀಕ್ಷೆಯಲ್ಲಿ ಉತ್ತರ ಚೆನ್ನಾಗಿ ಬರೆದರೆ ಅದು ಶಿಕ್ಷಕರ ಬೋಧನೆಯ ಪರಿಣಾಮ ಎಂದು ಪರಿಗಣನೆ ಮಾಡಲಾಗತ್ತೆ. ನೋಡಿ, ಶಿಕ್ಷಕರೊಬ್ಬರು ಪಾಠ ಬೋಧನೆ ಮಾಡುವಂಥ ಸಂದರ್ಭದಲ್ಲಿ ತಮ್ಮ ಬೋಧನಾ ವಿಧಾನದ ಬಗ್ಗೆ ಪ್ರಯೋಗ ಮಾಡಿದರೆ ಮಕ್ಕಳು ಅದೇ ವಿಷಯವನ್ನು ಸ್ವಂತ ಅಥವಾ ಪೋಷಕರಿಂದ ಅಥವಾ ಮನೆಪಾಠದಿಂದ ಹೀಗೆ ಹಲವಾರು ಮೂಲಗಳಿಂದ ಪಡೆದು ಅಂತಿಮ ಪರೀಕ್ಷೆಯಲ್ಲಿ ಉತ್ತರವನ್ನು ಚೆನ್ನಾಗಿ ಬರೆದು ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದರು ಅಂತಂದರೆ ಕೆಲವೊಮ್ಮೆ ಶಿಕ್ಷಕರು ಏನು ಅನ್ಕೋತಾರೆ ಅಂತಂದರೆ, ನಾನು ಮಾಡಿರುವಂಥ ಪಾಠದಿಂದಲೇ ಮಕ್ಕಳು ಈ ರೀತಿಯ ಉತ್ತಮ ಅಂಕಗಳನ್ನು ಗಳಿಸಿದ್ದಾರೆ ಅಂತೇಳಿ ಅವ್ರು ತಿಳ್ಕೊಡ್ತಾರೆ. ನಾನು ಉತ್ತಮವಾಗಿ ಪಾಠ ಮಾಡಿದ್ರಿಂದನೇ ಮಕ್ಕಳು ಚೆನ್ನಾಗಿ ಅಂಕಗಳನ್ನು ಗಳಿಸಿದ್ದಾರೆ, ಚೆನ್ನಾಗಿ ಪರೀಕ್ಷೆ ಬರೆದಿದ್ದಾರೆ ಅಂಥೇಳಿ ಶಿಕ್ಷಕರು ತಿಳ್ಕೊಳ್ತಾರೆ. ಆದರೆ ಮೂಲತಃ ಅಲ್ಲಿ ಶಿಕ್ಷಕರ ಬೋಧನಾ ವಿಧಾನ ಪರಿಣಾಮ ಬೀರಿರೋದಿಲ್ಲ. ಯಾಕಂದ್ರೆ ಮಕ್ಕಳಲ್ಲಿ ಸ್ವಂತ ತಾವೇ ಅಧ್ಯಯನ ಮಾಡಿರ್ತಾರೆ, ಪೋಷಕರಿಂದ ಹೇಳಿಸ್ಕೊಂಡಿರ್ತಾರೆ, ಅಥವಾ ಮನೆ ಪಾಠ ಇವುಗಳಿಂದ ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ಚೆನ್ನಾಗಿ ಅಧ್ಯಯನ ಮಾಡಿ ಬರೆದಿರ್ತಾರೆ ಪರೀಕ್ಷೆಯನ್ನ. ಆದ್ದರಿಂದ ಇದು ಬದಲಾವಣೆಗೆ ನಿಖರ ಕಾರಣವನ್ನ ತಿಳಿಯಲಿಕ್ಕೆ ಆಗೋದಿಲ್ಲ. ಇನ್ನು 9ನೇದು, ನಿಜ ಜೀವನದ ಸನ್ನಿವೇಶಗಳ ಘಟನೆಗಳನ್ನ ಪುನರಾವರ್ತಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ಒಂದು ಸಂದರ್ಭದಲ್ಲಿ ನಿಜ ಜೀವನದಲ್ಲಿ ನಡೆದು ಹೋಗಿರ್ತಕ್ಕಂಥ ಘಟನೆಯನ್ನು ಪುನರಾವರ್ತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಫಿಲ್ಮ್ ಅಲ್ಲ. ಫಿಲ್ಮ್ ಆದರೆ ನಾವು ಮತ್ತೊಮ್ಮೆ ಆ ಸೀನನ್ನು ಕ್ರಿಯೇಟ್ ಮಾಡ್ಬೋದು. ಆದರೆ ನಿಜ ಜೀವನದ ಸನ್ನಿವೇಶವನ್ನು ಮತ್ತೊಮ್ಮೆ ಕ್ರಿಯೇಟ್ ಮಾಡಲಿಕ್ಕೆ, ಮತ್ತೊಮ್ಮೆ ಪುನರಾವರ್ತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪ್ರಯೋಗ ವಿಧಾನದ ಅವಗುಣ ಅಂತಲೇ ಇದನ್ನು ಹೇಳ್ಬೋದು. ಇನ್ನು ಈ ವಿಧಾನ ಬಳಸಲು ಉತ್ತಮ ಪ್ರಯೋಗಾಲಯದ ಅವಶ್ಯಕತೆ ಇರೋದರಿಂದ ಎಲ್ಲ ಕಡೆ ಮನೋವಿಜ್ಞಾನದ ಪ್ರಯೋಗಾಲಯಗಳು ಇರೋದಿಲ್ಲ. ನಾವು ಸಾಮಾನ್ಯವಾಗಿ ಹೇಳಿದ್ವಿ ಪ್ರಯೋಗ ವಿಧಾನ ಅಂತಂದರೆ ಪ್ರಯೋಗಾಲಯದಲ್ಲಿ ಮಾಡುವಂಥದ್ದು. ಕೆಲವು ಅನಿವಾರ್ಯ ಸಂದರ್ಭದಲ್ಲಿ ಪ್ರಯೋಗಾಲಯದಿಂದ ಹೊರಗೂ ಕೂಡ ಮಾಡ್ಬೋದು. ಆದರೆ ಈ ಮನೋವಿಜ್ಞಾನದ ಪ್ರಯೋಗ ವಿಧಾನವನ್ನು ಮಾಡಬೇಕಾಗಿತ್ತು ಅಂದರೆ ನಮಗೆ ಉತ್ತಮವಾಗಿರುವಂಥ ಪ್ರಯೋಗಾಲಯದ ಅವಶ್ಯಕತೆ ಇರುತ್ತೆ. ಆದರೆ ಇವತ್ತು ಎಷ್ಟು ಕಡೆ ಈ ಮನೋವಿಜ್ಞಾನದ ಪ್ರಯೋಗಾಲಯಗಳು ನಮಗೆ ಕಾಣಸಿಗುತ್ತೆ? ಇಲ್ಲ ಅಲ್ವಾ? ಆದ್ದರಿಂದ ಇದು ಕೂಡ ಒಂದು ಮನೋವಿಜ್ಞಾನದ ಅವಗುಣ ಅಂತಲೇ ಹೇಳ್ಬೋದು. ಇನ್ನು ಪ್ರಾಯೋಗಿಕ ಗುಂಪುಗಳು ಪ್ರಯೋಗ ಕೈಗೊಳ್ಳುವಾಗ ನಿಯಂತ್ರಣದಲ್ಲಿ ಪ್ರಯೋಗ ಮುಗಿಯುವವರೆಗೂ ಎಲ್ಲ ಸಮಯದಲ್ಲಿ ಇರದೇ ಇರೋದರಿಂದ ತಾನು ಕೈಗೊಳ್ಳುವಂಥ ಪ್ರಯೋಗಕ್ಕೆ ಇತರೆ ಅಂಶಗಳ ಅಡ್ಡಿಯನ್ನು ಉಂಟು ಮಾಡುವಂಥ ಸಾಧ್ಯತೆ ಇರುತ್ತೆ. ಉದಾಹರಣೆಗೆ, ಶಾಲೆಯಲ್ಲಿ ಮಕ್ಕಳ ಮೇಲೆ ಪ್ರಯೋಗ ನಡೆಸಲು ಗುಂಪು ರಚಿಸಿಕೊಂಡ್ರೆ ಆ ಮಕ್ಕಳ ಶಾಲಾ ಅವಧಿಯಲ್ಲಿ ಮಾತ್ರ ಶಿಕ್ಷಕರ ನಿಯಂತ್ರಣದಲ್ಲಿ ಇರ್ತಾರೆ. ಶಾಲಾ ಅವಧಿ ಮುಗಿದ ನಂತರ ಅಥವಾ ರಜಾ ದಿನಗಳಲ್ಲಿ ವಿದ್ಯಾರ್ಥಿಗಳು ಅವರವರ ಮನೆಯಲ್ಲಿರ್ತಾರೆ. ಹೀಗಾಗಿ ಇದು ಪ್ರಯೋಗವನ್ನು ಮಾಡುವಾಗ ಅಡ್ಡಿಯನ್ನು ಉಂಟು ಮಾಡಬಹುದು. ಇನ್ನು 12ನೇದು, ಈ ವಿಧಾನವು ಸಮಸ್ಯೆಗೆ ಮೂಲ ಕಾರಣವನ್ನು ಕಂಡುಹಿಡಿಯದೆ ಬದಲಾವಣೆಗೆ ಮಾತ್ರ ಹೆಚ್ಚು ಪ್ರಾಶಸ್ತ್ಯವನ್ನು ನೀಡುತ್ತೆ. ನಾವು ಹೇಳಿದ್ವಿ, ಪ್ರಯೋಗ ವಿಧಾನದಲ್ಲಿ ಪ್ರಯೋಗಕರ್ತ ಏನು ಮಾಡ್ತಾನೆ ಅಂದರೆ ಚರಾಂಶಗಳನ್ನು ಬದಲಾವಣೆಗೆ ಒಳಪಡಿಸ್ತಾನೆ. ತನಗೆ ಯಾವ ರೀತಿ ಬೇಕೋ ಆ ರೀತಿ ಬದಲಾವಣೆಗೆ ಒಳಪಡಿಸ್ತಾನೆ. ಉತ್ತಮವಾದ ವರ್ತನೆಯನ್ನು ತರುವ ನಿಟ್ಟಿನಲ್ಲಿ ಕೆಟ್ಟ ವರ್ತನೆಗಳನ್ನು ನಿಯಂತ್ರಣ ಮಾಡ್ತಾನೆ. ಹೀಗಾಗಿ ಇಲ್ಲಿ ಏನು ಮಾಡಲಾಗುತ್ತೆ ಅಂತಂದರೆ ಸಮಸ್ಯೆಗೆ ಮೂಲ ಕಾರಣವನ್ನು ಕಂಡುಹಿಡಿಯದೆ ಕೇವಲ ಬದಲಾವಣೆಗಳಿಗೆ ಮಾತ್ರ ಇಲ್ಲಿ ಹೆಚ್ಚು ಪ್ರಾಶಸ್ತ್ಯವನ್ನು ನೀಡಲಾಗಿದೆ ಅಂತ ಹೇಳ್ಬೋದು. ಇನ್ನು ಪ್ರಯೋಗಕ್ಕೆ ಒಳಪಡುವಂತಹ ವ್ಯಕ್ತಿಗಳು ಸ್ಪಂದಿಸದೇ ಇದ್ದರೆ ಫಲಿತಾಂಶದಲ್ಲಿ ದೋಷ ಕಂಡುಬರುವಂಥ ಸಾಧ್ಯತೆ ಇರುತ್ತೆ. ನಾವು ಪ್ರಯೋಗ ಮಾಡುವಾಗ ಒಬ್ಬ ಸಮಸ್ಯಾತ್ಮಕ ವ್ಯಕ್ತಿಯನ್ನು ತಗೊಂಡಿದ್ದೀವಿ ಅಂತಂದರೆ ಆತ ನಮ್ಮ ಪ್ರಯೋಗಕ್ಕೆ ಆ ವ್ಯಕ್ತಿ ಏನು ಮಾಡಬೇಕಾಗತ್ತೆ ಅಂದರೆ ಸ್ಪಂದಿಸಬೇಕು. ಸ್ಪಂದಿಸದೇ ಇದ್ದರೆ ಫಲಿತಾಂಶದಲ್ಲಿ ದೋಷ ಕಂಡುಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಪ್ರಯೋಗಾಲಯದ ಸಲಕರಣೆಗಳನ್ನು ಬಳಸಿ ಅಧ್ಯಯನ ಮಾಡಿದಾಗ ಫಲಿತಾಂಶ ವಸ್ತುನಿಷ್ಠವಾಗಿ ಬರುತ್ತೆ.
ಪ್ರಯೋಗಾಲಯದ ಹೊರಗಡೆ ಮಾಡುವಂಥ ಪ್ರಯೋಗದಿಂದ ಫಲಿತಾಂಶ ವಸ್ತುನಿಷ್ಠ ಆಗಿರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪ್ರಯೋಗಾಲಯದ ಸಲಕರಣೆಗಳನ್ನು ಬಳಸಿ ಮಾಡಿದಾಗ ಬರೋ ಫಲಿತಾಂಶ ವಸ್ತುನಿಷ್ಠವಾಗಿದ್ದರೆ, ಪ್ರಯೋಗಾಲಯದ ಹೊರಗಡೆ ಮಾಡುವಂಥ ಫಲಿತಾಂಶ ವ್ಯಕ್ತಿನಿಷ್ಠ ಆಗಿರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಪ್ರಾಣಿಗಳ ಮೇಲೆ ಪ್ರಯೋಗ ಕೈಗೊಂಡು ಬಂದಂಥ ಫಲಿತಾಂಶವನ್ನು ಮಾನವರಿಗೆ ಅನ್ವಯ ಮಾಡೋದರಿಂದ ಇದು ಅಷ್ಟೊಂದು ಉಪಯೋಗಕ್ಕೆ ಬರೋದಿಲ್ಲ. ಉದಾಹರಣೆಗೆ ನಾವಿಲ್ಲಿ ಕಲಿಕಾ ಸಿದ್ಧಾಂತಗಳನ್ನು ತಿಳ್ಕೊಬೋದು. ಕೆಲವು ಕಲಿಕಾ ಸಿದ್ಧಾಂತಗಳು ಬರ್ತಾವಲ್ಲ, ತಾರಂಡೈಕ್ ಅವ್ರದ್ದಾಗಿರ್ಬೋದು, ಪಾವ್ಲೋ ಅವ್ರದ್ದಾಗಿರ್ಬೋದು, ಕೊಹ್ಲರ್ ಅವರಾಗಿರ್ಬೋದು. ಆ ಎಲ್ಲ ಕಲಿಕಾ ಸಿದ್ಧಾಂತಗಳು ಏನು ಮಾಡೋದಿಲ್ಲ ಅಂತಂದರೆ ಅಷ್ಟೊಂದು ಉಪಯೋಗಕ್ಕೆ ಬರೋದಿಲ್ಲ. ಯಾಕಂದರೆ ನಾವಲ್ಲಿ ಮುಖ್ಯವಾಗಿ ಪ್ರಾಣಿಗಳ ಮೇಲೆ ಪ್ರಯೋಗವನ್ನು ಮಾಡ್ತೀವಿ, ಪ್ರಾಣಿಗಳ ವರ್ತನೆಗಳನ್ನು ಅಧ್ಯಯನ ಮಾಡಿ ಅವುಗಳನ್ನು ಮನುಷ್ಯರಿಗೆ ಅನ್ವಯ ಮಾಡಲಿಕ್ಕೆ ಹೋಗ್ತೀವಿ. ಅದು ಅಷ್ಟೊಂದು ಉಪಯೋಗಕ್ಕೆ ಬರೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಎಲ್ಲ ಬಗೆಯ ವರ್ತನೆಗಳನ್ನು ಪ್ರಯೋಗಕ್ಕೆ ಒಳಪಡಿಸಲಿಕ್ಕೆ ಆಗೋದಿಲ್ಲ, ಅವುಗಳನ್ನ ಅಧ್ಯಯನ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಮನೋವಿಜ್ಞಾನದ ಅಧ್ಯಯನ ವಿಧಾನವಾಗಿರ್ತಕ್ಕಂಥ ಪ್ರಯೋಗ ವಿಧಾನದ ಗುಣಗಳು, ಅವಗುಣಗಳು. ಇನ್ನು ಮನೋವಿಜ್ಞಾನದ 5ನೆಯ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ವಿಧಾನ ಸಮೀಕ್ಷಾ ವಿಧಾನ. ಸ್ನೇಹಿತರೆ, ಈ ಸಮೀಕ್ಷಾ ವಿಧಾನದ ಬಗ್ಗೆ ನಮ್ಮ ಪಠ್ಯಕ್ರಮದಲ್ಲಿ ಅಷ್ಟೇನು ಡೀಟೇಲ್ ಆಗಿ ಮಾಹಿತಿ ಇಲ್ಲದೆ ಇರೋದ್ರಿಂದಾಗಿ ಇದನ್ನು ನಾವು ಸಂಕ್ಷಿಪ್ತವಾಗಿ ಅದರ ಅರ್ಥ ಏನೋ, ಯಾವಾಗ ಬಳಕೆ ಮಾಡ್ಕೊಳ್ತೀವಿ ಅನ್ನುವಂಥದ್ದನ್ನು ಮಾತ್ರ ನಾವು ನೋಡ್ತಾ ಹೋಗೋಣ. ಸಮೀಕ್ಷಾ ವಿಧಾನವನ್ನು ಇಂಗ್ಲೀಷ್ನಲ್ಲಿ ಸರ್ವೆ ಮೆಥಡ್ ಅಂತೇಳಿ ಕರಿತೀವಿ. ನಾವು ಸರ್ವೆ ಮಾಡೋದನ್ನು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ಈ ಟಿ ವಿ ಚಾನಲ್ನವರು ಚುನಾವಣೆಗಳು ಮುಗಿದ ನಂತರ ತಾವೇ ಸಮೀಕ್ಷೆಯನ್ನು ಮಾಡಿ ಅವುಗಳಿಗೆ ಫಲಿತಾಂಶವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಿರ್ತಾರೆ. ತಾವುಗಳು ಅದನ್ನು ಗಮನಿಸಿರ್ಬೋದು. ಹಾಗಾದರೆ ಈ ಸಮೀಕ್ಷಾ ವಿಧಾನ ಅಂದರೆ ಏನು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ. ಅಧ್ಯಯನದ ಗುಂಪು ನೋಡಿ, ಅಧ್ಯಯನದ ಗುಂಪು ಅಥವಾ ಸಮುದಾಯದ ಸಮಸ್ಯೆಯ ವ್ಯಾಪ್ತಿ ವಿಶಾಲ ಆಗಿದ್ದಾಗ ಅಥವಾ ನೇರ ಅವಲೋಕನ ಸಾಧ್ಯ ಆಗದೇ ಇದ್ದಾಗ ಬಳಸುವಂತಹ ತಂತ್ರವನ್ನೇ ನಾವು ಸಮೀಕ್ಷಾ ವಿಧಾನ ಅಂತೇಳಿ ಕರಿತೀವಿ. ಯಾವಾಗ ಅಧ್ಯಯನದ ಗುಂಪು ಅಥವಾ ಸಮುದಾಯದ ಸಮಸ್ಯೆಯ ವ್ಯಾಪ್ತಿ ವಿಶಾಲ ಆಗಿತ್ತು ಅಂತಂದರೆ ನೇರವಾಗಿ ಅದನ್ನು ಅವಲೋಕನ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗದೇ ಇದ್ದಾಗ ಬಳಸುವಂಥ ತಂತ್ರವನ್ನು ನಾವು ಸಮೀಕ್ಷಾ ವಿಧಾನ ಅಂತೇಳಿ ಕರಿತೀವಿ. ಸಮೀಕ್ಷಾ ವಿಧಾನದಲ್ಲಿ ಮುಖ್ಯವಾಗಿ ನಾವು ಪ್ರಶ್ನಾವಳಿಗಳನ್ನು ಬಳಸ್ತೀವಿ, ಅಣುಸೂಚಿಗಳನ್ನು ಬಳಸ್ತೀವಿ, ದರ್ಜಾ ಮಾಪನಗಳು ಮತ್ತು ತಪಶೀಲು ಪಟ್ಟಿಗಳನ್ನು ಬಳಕೆ ಮಾಡ್ಕೊಳ್ತೀವಿ. ಅಂದರೆ ಈ ಸಮೀಕ್ಷಾ ವಿಧಾನವನ್ನು ಬಳಕೆ ಮಾಡಲಿಕ್ಕೆ ಈ ಎಲ್ಲ ಮನೋವಿಜ್ಞಾನದ ಸಾಧನಗಳು ನಮಗೆ ಸಹಾಯಕ ಆಗ್ತವೆ ಅನ್ನುವಂಥದ್ದು ನಮಗೆ ನೆನಪಿರಬೇಕು. ಇನ್ನು ಈ ಸಮೀಕ್ಷಾ ವಿಧಾನಕ್ಕೆ ಕೆಲವೊಂದು ಉದಾಹರಣೆಗಳನ್ನು ನೋಡೋದಾದರೆ, ಒಂದು ಕ್ಷೇತ್ರದಲ್ಲಿನ ಹೈಸ್ಕೂಲ್ ವಿದ್ಯಾರ್ಥಿಗಳ ಓದುವ ಆಸಕ್ತಿಯನ್ನು ಅಧ್ಯಯನ ಮಾಡಲಿಕ್ಕೆ ನಾವು ಸಮೀಕ್ಷಾ ವಿಧಾನವನ್ನು ಬಳಕೆ ಮಾಡ್ತೀವಿ. ಒಂದು ಕ್ಷೇತ್ರ ಅಥವಾ ಒಂದು ಸ್ಥಳಕ್ಕೆ ಸಂಬಂಧಪಟ್ಟಂತೆ ಹೈಸ್ಕೂಲ್ ವಿದ್ಯಾರ್ಥಿಗಳ ಓದುವ ಆಸಕ್ತಿಯ ಮಟ್ಟವನ್ನು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ನಾವು ಸಮೀಕ್ಷಾ ವಿಧಾನವನ್ನು ಬಳಕೆ ಮಾಡ್ಕೊಳ್ತೀವಿ. ಇನ್ನು ರಾಜ್ಯ ಅಥವಾ ರಾಷ್ಟ್ರಾದ್ಯಂತ ಶಿಕ್ಷಣ ಕ್ಷೇತ್ರದಲ್ಲಿ ಪಠ್ಯಕ್ರಮವನ್ನು ಬದಲಾವಣೆ ಮಾಡಲಿಕ್ಕೆ ನಾವು ಇಂಥ ಸಮೀಕ್ಷಾ ವಿಧಾನಗಳನ್ನು ಬಳಕೆ ಮಾಡ್ಕೊಳ್ತೀವಿ. ಅಂದರೆ ಯಾವುದೋ ಒಂದು ಸ್ಥಳದಲ್ಲಿ ಕೂತ್ಕೊಂಡು ಬಹಳಷ್ಟು ಜನರನ್ನು ಸಂಪರ್ಕ ಮಾಡಿ ಅವರಿಂದ ಮಾಹಿತಿಯನ್ನು ಕಲೆ ಹಾಕೊಳ್ಳುವಂಥ ಒಂದು ವಿಧಾನವನ್ನು ನಾವು ಸಮೀಕ್ಷಾ ವಿಧಾನ ಅಂತೇಳಿ ಕರಿತೀವಿ. ಇನ್ನು ಮಕ್ಕಳ ಸಮೂಹವೊಂದರ ಅಭಿರುಚಿಯನ್ನು ಅಧ್ಯಯನ ಮಾಡಲಿಕ್ಕೆ ನಾವು ಈ ಸಮೀಕ್ಷಾ ವಿಧಾನವನ್ನು ಬಳಕೆ ಮಾಡ್ಕೊಳ್ತೀವಿ. ಇದು ಸಮೀಕ್ಷಾ ವಿಧಾನ, ಸರ್ವೆ ಮೆಥಡ್ ಅಂಥೇಳಿ. ಇನ್ನು 6ನೇದು ಸಂದರ್ಶನ ವಿಧಾನ, ಇಂಟರ್ವ್ಯೂ ಮೆಥಡ್ ಅಂತೇಳಿ ಇದನ್ನು ನಾವು ಕರಿತೀವಿ. ಸಂದರ್ಶನದ ಬಗ್ಗೆ ತಮಗೆಲ್ಲ ಗೊತ್ತೇ ಇದೆ. ಇಂಟರ್ವ್ಯೂ ಮಾಡ್ತಾರಲ್ಲ, ದೊಡ್ಡ ದೊಡ್ಡ ಪರೀಕ್ಷೆಗಳಿಗೆ ನೇಮಕಾತಿ ಮಾಡುವಂಥ ಸಂದರ್ಭದಲ್ಲಾಗಿರ್ಬೋದು ಅಥವಾ ಕೆಲವು ಗಣ್ಯ ವ್ಯಕ್ತಿಗಳನ್ನು, ಕೆಲವು ಮಹಾನ್ ವ್ಯಕ್ತಿಗಳನ್ನು ಅವರ ವ್ಯಕ್ತಿತ್ವವನ್ನು ತಿಳ್ಕೊಳ್ಳಿಕ್ಕೆ ನಾವೇನು ಮಾಡ್ತೀವಿ ಅಂದರೆ ಸಂದರ್ಶನವನ್ನು ಮಾಡ್ತೀವಿ. ಇಲ್ಲಿ ಸಂದರ್ಶನ ಅಂತಂದರೆ ಒಂದು ಸಮಸ್ಯೆ ಅಥವಾ ವಿಷಯದ ಬಗ್ಗೆ ಅಧ್ಯಯನ ಮಾಡಲು ಅವಶ್ಯವಾದ ಮಾಹಿತಿಯನ್ನು ಸಂಗ್ರಹಿಸಲು ಸಂದರ್ಶನ ಮಾಡುವ ವ್ಯಕ್ತಿ ಸಂದರ್ಶನಕ್ಕೆ ಒಳಪಡುವ ವ್ಯಕ್ತಿಯಿಂದ ಪ್ರಶ್ನೋತ್ತರದ ಮೂಲಕ ಮುಖಾಮುಖಿ ಮಾಹಿತಿಯನ್ನು ಸಂಗ್ರಹಿಸಿ ದಾಖಲಿಸುವುದನ್ನು ಸಂದರ್ಶನ ಅಂತೇಳಿ ಕರಿತೀವಿ. ಉದಾಹರಣೆಗೆ ಸಾಹಿತಿಗಳು, ಗಣ್ಯರು, ರಾಜಕಾರಣಿಗಳನ್ನು ಮಾಧ್ಯಮದವರು ಸಂದರ್ಶನ ಮಾಡಿ ಮಾಹಿತಿಯನ್ನು ಪಡಿತಾರೆ. ಇದು ನಾವು ಪ್ರತಿದಿನ ನ್ಯೂಸ್ ಚಾನೆಲ್ಗಳಲ್ಲಿ ನೋಡ್ತಾನೆ ಇರ್ತೀವಿ. ಇದನ್ನೇ ನಾವು ಸಂದರ್ಶನ ವಿಧಾನ ಅಂತೇಳಿ ಕರಿತೀವಿ. ಅಂದರೆ ಸಾಹಿತಿಗಳಾಗಿರ್ಬೋದು, ಗಣ್ಯರಾಗಿರ್ಬೋದು, ರಾಜಕಾರಣಿಗಳನ್ನು ಮಾಧ್ಯಮದವರು ಸಂದರ್ಶನ ಮಾಡಿ ಅವರಿಂದ ಮಾಹಿತಿಯನ್ನು ಪಡೆದು ಸಮಾಜಕ್ಕೆ ಮಾಹಿತಿಯನ್ನು ಕೊಡ್ತಾರೆ. ಇದು ಸಂದರ್ಶನ ವಿಧಾನ. ಹಾಗೆಯೇ ಒಂದು ಸಮಸ್ಯೆಯ ಬಗ್ಗೆ ವ್ಯಕ್ತಿಯನ್ನು ಸಂದರ್ಶನಕ್ಕೆ ಒಳಪಡಿಸಿ ಅವನಿಂದ ಪ್ರಶ್ನೋತ್ತರದ ಮೂಲಕ ಮುಖಾಮುಖಿಯಾಗಿ ಮಾಹಿತಿಯನ್ನು ಸಂಗ್ರಹಿಸಿ ದಾಖಲಿಸುವಂಥದ್ದನ್ನು ನಾವು ಸಂದರ್ಶನ ಅಂತೇಳಿ ಕರಿತೀವಿ. ಇನ್ನು 2ನೇದು ಸಿನಿಮಾ ಧಾರಾವಾಹಿ ನೋಡಿದ ನಂತರ ಅಭಿಪ್ರಾಯವನ್ನು ಸಂಗ್ರಹ ಮಾಡುವಂಥದ್ದು. ಈಗ ಒಂದು ಸಿನಿಮಾ ರಿಲೀಸ್ ಆಯಿತು ಅಂತಂದರೆ ರಿಲೀಸ್ ಆಗಿ ಸಿನಿಮಾ ನೋಡಿ ಪ್ರೇಕ್ಷಕರು ಹೊರಗಡೆ ಬರುವಾಗ ನ್ಯೂಸ್ ಚಾನಲ್ದವ್ರು ಏನು ಮಾಡಿರ್ತಾರೆ, ಮೈಕ್ ಹಿಡ್ಕೊಂಡು ನಿಂತಿರ್ತಾರೆ ನೋಡಿ.
ಹೇಗಿದೆ ರಿವ್ಯೂ ಕೊಡಿ ಸಿನಿಮಾದ್ದು ಅಂತ ಕೇಳ್ತಿರ್ತಾರಲ್ಲ, ಸಿನಿಮಾ ಅಥವಾ ಧಾರಾವಾಹಿ ನೋಡಿದ ನಂತರ ಆ ಧಾರಾವಾಹಿಯ ಅಭಿಪ್ರಾಯವನ್ನು ಸಂಗ್ರಹ ಮಾಡಲಿಕ್ಕೆ ಈ ಸಂದರ್ಶನವನ್ನು ಬಳಸ್ತಾರೆ. ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೂಡ ಈ ಸಂದರ್ಶನ ವಿಧಾನವನ್ನು ಬಳಸುವಂಥದ್ದನ್ನು ನಾವು ಕಾಣ್ತೀವಿ. ಇನ್ನು ಚುನಾವಣೆ ಸಂದರ್ಭದಲ್ಲಿ ವಿವಿಧ ಹಿನ್ನೆಲೆಯ ಜನರನ್ನ ಸಂದರ್ಶನ ಮಾಡುವಂಥದ್ದು. ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಅಥವಾ ಚುನಾವಣೆ ಆದ ನಂತರ ಜನರ ಹತ್ರ ಹೋಗಿ ಅವರನ್ನ ಸಂದರ್ಶನ ಮಾಡಿ ಅವರಿಂದ ಮಾಹಿತಿಯನ್ನು ಸಂಗ್ರಹ ಮಾಡುವಂಥ ಕೆಲಸವನ್ನ ಮಾಡ್ತಾರೆ. ಇದು ಸಂದರ್ಶನ ವಿಧಾನ. ಇನ್ನು 7ನೇದು ಸಹಸಂಬಂಧ ವಿಧಾನ, ಕೋ ರಿಲೇಷನ್ ಮೆಥಡ್ ಅಂತೇಳಿ ಕರಿತೀವಿ. ಚಲಕ ಮತ್ತು ಚರಾಂಶಗಳ ನಡುವಿರುವ ಸಂಬಂಧದ ಪ್ರಮಾಣವನ್ನು ವಿವರಿಸುವಂಥದ್ದೇ ಸಹಸಂಬಂಧ ವಿಧಾನ ಅಂತೇಳಿ ಫರ್ಗ್ಯೂಸನ್ ಅವರು ಹೇಳ್ತಾರೆ. ಇನ್ನು ಲೆಟ್ರಾಪ್ ಮತ್ತು ರಿಚರ್ಡ್ ಅವರ ಪ್ರಕಾರ 2 ಚಲಕಗಳ ನಡುವೆ ಇರುವಂತಹ ಪರಸ್ಪರ ಸಂಯುಕ್ತ ಸಂಬಂಧವನ್ನೇ ಸಹಸಂಬಂಧ ಅಂತೇಳಿ ಕರೀತಾರೆ. 2 ವರ್ತನೆಗಳ ನಡುವೆ ಅಥವಾ 2 ಘಟಕಗಳ ನಡುವೆ ಇರುವಂತ ಸಹಸಂಬಂಧವನ್ನ, ಪರಸ್ಪರ ಸಂಯುಕ್ತ ಸಂಬಂಧವನ್ನ ಗುರುತಿಸುವಂಥದ್ದನ್ನ ನಾವು ಸಹಸಂಬಂಧ ವಿಧಾನ ಅಂತೇಳಿ ಕರಿತೀವಿ. ಒಬ್ಬ ವ್ಯಕ್ತಿ, ಗುಂಪು, ಸಮಸ್ಯೆ ಇತ್ಯಾದಿ ಅನೇಕ ವೇಳೆ ಒಂದಕ್ಕಿಂತ ಹೆಚ್ಚು ಲಕ್ಷಣಗಳನ್ನು ಮಾಪನ ಮಾಡಿ ಅವುಗಳ ನಡುವೆ ಸಂಬಂಧವಿದೆಯೇ ಇಲ್ಲವೇ ಇದ್ದರೆ ಆ ಸಂಬಂಧ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದನ್ನು ತಿಳಿಯಲಿಕ್ಕೆ ಈ ವಿಧಾನ ಸಹಾಯಕ ಆಗಿದೆ. ಇದಕ್ಕೆ ಉದಾಹರಣೆ ನೋಡೋದಾದರೆ ಇಲ್ಲಿ ಬುದ್ಧಿಶಕ್ತಿ ಮತ್ತು ಕಲಿಕೆ ಇವೆರಡರ ನಡುವೆ ಬಹಳಷ್ಟು ಸಂಬಂಧ ಇದೆ. ಇದನ್ನ ಅಧ್ಯಯನ ಮಾಡುವಂಥದ್ದು. ಇನ್ನು ತಂದೆ ತಾಯಿಯ ಶಿಕ್ಷಣ ಮತ್ತು ಮಕ್ಕಳ ಕಲಿಕೆ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ನಾವು ಗಮನಿಸೋದು. ಇನ್ನು ಶಿಕ್ಷಕರ ಬೋಧನೆ ಮತ್ತು ಮಕ್ಕಳ ಕಲಿಕೆ ಇವುಗಳ ನಡುವೆ ಸಹಸಂಬಂಧ ಇದೆ. ಇವುಗಳನ್ನು ಅಧ್ಯಯನ ಮಾಡುವಂಥದ್ದನ್ನ ಅಥವಾ ಚಲಕ ಚರಾಂಶಗಳ ನಡುವೆ ಇರತಕ್ಕಂಥ ಸಂಬಂಧವನ್ನ ಅಧ್ಯಯನ ಮಾಡುವಂಥದ್ದನ್ನ, ವಿವರಿಸುವಂಥದ್ದನ್ನ ನಾವು ಸಹಸಂಬಂಧ ವಿಧಾನ ಅಂತ ಹೇಳಿ ಕರಿತೀವಿ. ಇನ್ನು 8ನೇದು ಕ್ಷೇತ್ರಾಧ್ಯಯನ ವಿಧಾನ, ಫೀಲ್ಡ್ ಸ್ಟಡಿ ಅಂತ ಹೇಳಿ ಕರಿತೀವಿ. ಫೀಲ್ಡ್ ಸ್ಟಡಿಯ ಬಗ್ಗೆ ಬಹಳಷ್ಟು ಹೇಳುವಂಥ ಅವಶ್ಯಕತೆ ಏನಿಲ್ಲ. ಇದು ಸಾಮಾನ್ಯವಾಗಿಯೇ ಹೆಸರೇ ಸೂಚಿಸುತ್ತೆ, ಕ್ಷೇತ್ರಕ್ಕೆ ಹೋಗಿ ಅಧ್ಯಯನ ಮಾಡುವಂಥದ್ದು. ಒಂದು ಸಮಸ್ಯೆಯ ಸನ್ನಿವೇಶವನ್ನ ನೈಜ ಸನ್ನಿವೇಶದಲ್ಲಿ ವೀಕ್ಷಿಸಿ ತಿಳಿಯಲು ಅಥವಾ ಸಮಸ್ಯೆಗೆ ಸಂಬಂಧಿಸಿದ ಸತ್ಯಾಸತ್ಯತೆಯನ್ನು ಪ್ರಾಮಾಣಿಕವಾಗಿ ಅಧ್ಯಯನ ಮಾಡಲು ವಿವಿಧ ಮೂಲಗಳಿಂದ ಸಂಗ್ರಹಿಸಿದ ವಸ್ತುನಿಷ್ಠ ಮಾಹಿತಿ ಆಧಾರದ ಮೇಲೆ ಕಾರಣ-ಕಾರಕ ಸಂಬಂಧವನ್ನು ಕಂಡುಹಿಡಿದು ಪರಿಹಾರ ಸೂಚಿಸಲು ಇರುವಂಥ ವಿಧಾನವೇ ಕ್ಷೇತ್ರ ಕಾರ್ಯ ವಿಧಾನ. ಇದನ್ನ ಕ್ಷೇತ್ರ ಸಂಶೋಧನಾ ವಿಧಾನ ಅಂತ ಕೂಡ ಕರೆಯಲಾಗುತ್ತೆ. ಇದು ಸತ್ಯ ಶೋಧಿಸುವಂಥ ಒಂದು ನೈಜ ಕಾರ್ಯವಾಗಿದ್ದು ಸಮಸ್ಯೆ, ಘಟನೆ, ವ್ಯಕ್ತಿ, ಸ್ಥಳ, ಸಾಕ್ಷಿಗಳು, ಆಧಾರಗಳು ಮುಂತಾದವುಗಳ ಮೇಲೆ ಬೆಳಕು ಚೆಲ್ಲುತ್ತೆ. ಯಾಕಂದ್ರೆ ನಾವು ಕ್ಷೇತ್ರಕ್ಕೆ ಹೋಗಿ ಒಂದು ಸಮಸ್ಯೆಯ ಬಗ್ಗೆ ಅಧ್ಯಯನ ಮಾಡುವಾಗ ಅಲ್ಲಿ ಸಮಸ್ಯೆ ಏನಿದೆ, ಅಲ್ಲಿ ಘಟನೆ ಏನಾಗಿದೆ, ವ್ಯಕ್ತಿ ಯಾರಿದ್ದಾರೆ, ಸ್ಥಳ ಯಾವುದು, ಆ ಘಟನೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಸಾಕ್ಷಿಗಳಿವೆ, ಆಧಾರಗಳಿವೆ ಅನ್ನುವಂಥದ್ದರ ಮೇಲೆ ಈ ಕ್ಷೇತ್ರಾಧ್ಯಯನ ವಿಧಾನ, ಫೀಲ್ಡ್ ಸ್ಟಡಿ ಅನ್ನುವಂಥದ್ದು ಬೆಳಕು ಚೆಲ್ಲುತ್ತೆ. ಇನ್ನು 9ನೆಯ ಮನೋವಿಜ್ಞಾನದ ವಿಧಾನ ಚಿಕಿತ್ಸಕ ವಿಧಾನ. ಇದನ್ನ ಕ್ಲಿನಿಕಲ್ ಸ್ಟಡಿ ಅಂತ ಹೇಳಿ ಕರಿತೀವಿ. ವ್ಯಕ್ತಿಯ ಅಥವಾ ಸಮೂಹದ ಸಮಸ್ಯೆಗೆ ಕಾರಣವನ್ನು ಕಂಡುಹಿಡಿದ ನಂತರ, ನೋಡಿ, ವ್ಯಕ್ತಿಯ ಅಥವಾ ಸಮೂಹದ ಸಮಸ್ಯೆಗೆ ಕಾರಣವನ್ನು ಕಂಡುಹಿಡಿದ ನಂತರ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸಲು ಹೆಚ್ಚಾಗಿ ಬಳಕೆ ಮಾಡುವಂಥ ವಿಧಾನವೇ ಈ ಚಿಕಿತ್ಸಕ ವಿಧಾನ. ಆದ್ದರಿಂದ ಇದು ವ್ಯಕ್ತಿ ಅಧ್ಯಯನದ ಮುಂದುವರೆದ ಭಾಗ ಆಗಿದೆ. ನಾವು ವ್ಯಕ್ತಿ ಅಧ್ಯಯನದಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ವ್ಯಕ್ತಿಯ ಸಮಸ್ಯೆಯನ್ನ ತಿಳ್ಕೊಳ್ತೀವಿ, ಸಮಸ್ಯೆಗೆ ಕಾರಣ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ತೀವಿ. ಅನಂತರ ಸಮಸ್ಯೆಗೆ ನಾವು ಕಂಡು ಹಿಡಿದಿರುವಂಥ ಆ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸಲಿಕ್ಕೆ ಬಳಕೆ ಮಾಡಿಕೊಳ್ಳುವಂಥ ವಿಧಾನ ಯಾವುದು ಅಂತಂದ್ರೆ ಅದೇ ಈ ಚಿಕಿತ್ಸಕ ವಿಧಾನ. ಅದಕ್ಕೆ ನಾವು ಇದನ್ನ ಕ್ಲಿನಿಕಲ್ ಸ್ಟಡಿ ಅಂತ ಹೇಳಿ ಕರಿತೀವಿ. ಇನ್ನು ಮನೋವಿಜ್ಞಾನದಲ್ಲಿ ವ್ಯಕ್ತಿಯ ಸಮಸ್ಯೆಯನ್ನ ಮತ್ತು ಅದಕ್ಕೆ ಸಂಬಂಧಿಸಿದ ಕಾರಣವನ್ನ ಕಂಡುಹಿಡಿಯುವುದು ಒಂದು ಹಂತ ಆದರೆ, ಸಮಸ್ಯೆಗೆ ಮನೋವೈಜ್ಞಾನಿಕ ಹಿನ್ನೆಲೆಯಲ್ಲಿ ಪರಿಹಾರವನ್ನು ಸೂಚಿಸುವಂಥದ್ದು ಇನ್ನೊಂದು ಹಂತ. ಅದಕ್ಕೆ ಈ ಮನೋವಿಜ್ಞಾನದಲ್ಲಿ ವ್ಯಕ್ತಿಯ ಸಮಸ್ಯೆಯನ್ನ ಅಥವಾ ಆ ಸಮಸ್ಯೆಗೆ ಸಂಬಂಧಿಸಿದ ಕಾರಣವನ್ನು ಕಂಡುಹಿಡಿಯುವಂಥ ವಿಧಾನ ವ್ಯಕ್ತಿ ಅಧ್ಯಯನ ಆದರೆ, ಅದರ ನಂತರ ಸಮಸ್ಯೆಗೆ ಪರಿಹಾರವನ್ನ ಮನೋವೈಜ್ಞಾನಿಕ ಹಿನ್ನೆಲೆಯಲ್ಲಿ ಸೂಚಿಸುವಂಥ ಕೆಲಸವನ್ನ ಈ ಚಿಕಿತ್ಸಕ ವಿಧಾನ ಮಾಡುತ್ತೆ. ಆದ್ದರಿಂದ ಈ ಚಿಕಿತ್ಸಕ ವಿಧಾನವು ಕೂಡ ಮನೋವಿಜ್ಞಾನದಲ್ಲಿ ತನ್ನದೇ ಆಗಿರತಕ್ಕಂಥ ಮಹತ್ವವನ್ನು ಹೊಂದಿದೆ ಅಂತ ಹೇಳ್ಬೋದು. ಇದು ಚಿಕಿತ್ಸಕ ವಿಧಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಇನ್ನು ಮನೋವಿಜ್ಞಾನದ 10ನೇ ಮತ್ತು ಕೊನೆಯ ವಿಧಾನ ಮಂಪರು ವಿಧಾನ, ನಾರ್ಕೋ ಅನಾಲಿಸಿಸ್ ಅಂತ ಹೇಳಿ ಕರಿತೀವಿ. ಇಂಗ್ಲಿಷಲ್ಲಿ ಬ್ರೈನ್ ಮ್ಯಾಪಿಂಗ್ ಅಂತ ಇದನ್ನ ಕರೀತಾರೆ. ಪ್ರಸ್ತುತ ಸನ್ನಿವೇಶದಲ್ಲಿ ಅಥವಾ ಈಗಿನ ಕಾಲಕ್ಕೆ ಇದು ಬಹಳಷ್ಟು ವಿಶೇಷವಾಗಿರತಕ್ಕಂಥ ವಿಧಾನ ಅಂತಾನೆ ಹೇಳ್ಬೋದು. ಮನೋವಿಶ್ಲೇಷಣಾವಾದಿಗಳು ವಿಶೇಷವಾಗಿ ಈ ಮಂಪರು ವಿಧಾನವನ್ನ ಬಳಕೆ ಮಾಡಿಕೊಳ್ತಾರೆ. ಮನೋನ್ಯೂನತೆ, ಗೌಪ್ಯ ವಿಷಯವನ್ನ ಹೇಳದೇ ಇರುವವರನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಿ, ನೋಡಿ, ಯಾರು ತನ್ನಲ್ಲಿರುವಂತಹ ಮನೋನ್ಯೂನ್ಯತೆಯನ್ನ ಅಥವಾ ತನ್ನಲ್ಲಿರುವಂತಹ ಗೌಪ್ಯ ವಿಷಯವನ್ನ ಹೇಳದೇ ಇರ್ತಾರೋ ಅಂಥವರನ್ನ ಈ ಮಂಪರು ಪರೀಕ್ಷೆಗೆ ಒಳಪಡಿಸಿ ಅವರನ್ನ ಅರೆ ಪ್ರಜ್ಞಾವಸ್ಥೆಗೆ ತಂದು ಸಮಸ್ಯೆಗೆ ಸಂಬಂಧಿಸಿದ ಸತ್ಯವನ್ನ ಹೊರತರಲು ಬಳಸಲಾಗುವಂತಹ ವಿಧಾನವನ್ನೇ ನಾವು ಮಂಪರು ಪರೀಕ್ಷೆ ಅಂತ ಕರಿತೀವಿ. ಇದನ್ನ ನಾರ್ಕೋ ಅನಾಲಿಸಿಸ್ ಅಂತೇಳಿ ಕರೀತಾರೆ. ಅಧ್ಯಯನಕ್ಕೆ ಒಳಪಡುವಂಥ ವ್ಯಕ್ತಿಗೆ
ಅರೆಪ್ರಜ್ಞೆಗೆ ಬರೆಸಬೇಕಾಗಿತ್ತು, ಅರೆ ಪ್ರಜ್ಞಾವಸ್ಥೆಗೆ ಅವನನ್ನು ತರಬೇಕಾಗಿತ್ತು ಅಂದರೆ ಏನೇನು ಕೊಡಬೇಕು ಆತನಿಗೆ ಅಂತಂದರೆ, ಇಲ್ಲಿ ಮಂಪರು ಪರೀಕ್ಷೆಗೆ ಒಳಪಡುವಂಥ ವ್ಯಕ್ತಿಗೆ 10 ಗ್ರಾಂ ಪೊಟ್ಯಾಷಿಯಂ ಡೆಕ್ಟ್ರಾಸ್ 10 ಗ್ರಾಂ ಪೊಟ್ಯಾಷಿಯಂ ಡೆಕ್ಟ್ರಾಸ್ ಮತ್ತು 3 ಗ್ರಾಂ ಸೋಡಿಯಂ ಪೆಂಟಾಜೋಲ್ ರಾಸಾಯನಿಕ ಪುಡಿಗಳನ್ನು 1000 ಮಿಲಿಲೀಟರ್ ನೀರಿನಲ್ಲಿ ಬೆರೆಸಿ ದ್ರಾವಣ ಮಾಡಿ ಸ್ವಲ್ಪ ದ್ರಾವಣವನ್ನು ಮನುಷ್ಯನ ದೇಹಕ್ಕೆ ಚುಚ್ಚುಮದ್ದಿನ ರೂಪದಲ್ಲಿ ನೀಡಿದಾಗ ಆತ ಅರೆ ಪ್ರಜ್ಞಾಸ್ಥಿತಿಗೆ ಬರ್ತಾನೆ. ಆಗ ಅವನಿಂದ ಬೇಕಾದ ಮಾಹಿತಿಯನ್ನು ಕೇಳಿದಾಗ ಅವನು ತನ್ನ ಅರಿವಿಗೆ ಬಾರದೆ ಅವನ ಮನಸ್ಸಿನಲ್ಲಿ ಇರುವಂತಹ ಗೌಪ್ಯ ವಿಚಾರಗಳನ್ನು ಹೇಳ್ತಾ ಹೋಗ್ತಾನೆ. ಅದನ್ನು ನಾವು ದಾಖಲು ಮಾಡ್ಕೊಳ್ತಾ ಬರಬೇಕು. ಇದನ್ನು ನಾವು ಮಂಪರು ವಿಧಾನ ಅಂತ ಹೇಳಿ ಕರಿತೀವಿ. ನಾರ್ಕೋ ಅನಾಲಿಸಿಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಸೊ ಮಂಪರು ವಿಧಾನ ಇವತ್ತಿನ ಕಾಲಕ್ಕೆ ಬಹಳಷ್ಟು ಉಪಯುಕ್ತವಾಗಿರುವಂಥ ವಿಧಾನ ಅಂತಾನೆ ಹೇಳ್ಬೋದು. ಯಾವ ವ್ಯಕ್ತಿ ತನ್ನ ಮನಸ್ಸಿನಲ್ಲಿರುವಂಥ ನೋವುಗಳನ್ನು, ತನ್ನ ಮನಸ್ಸಿನಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು, ತನ್ನ ಮನಸ್ಸಿನಲ್ಲಿಯೇ ಅಡಗಿಸಿ ಇಟ್ಟುಕೊಂಡಿರುವಂಥ ಗೌಪ್ಯ ವಿಷಯಗಳನ್ನು ಹೇಳಲಿಕ್ಕೆ ಬರೋದಿಲ್ವೋ ಆವಾಗ ಆತನಿಗೆ ಈ ಮಂಪರು ಪರೀಕ್ಷೆಗೆ ಒಳಪಡಿಸಿ ಅವನನ್ನು ಅರೆ ಪ್ರಜ್ಞಾವಸ್ಥೆಗೆ ತಂದು ಆತನ ಸಮಸ್ಯೆಗೆ ಸಂಬಂಧಿಸಿರ್ತಕ್ಕಂಥ ಮಾಹಿತಿಯನ್ನು ಪಡ್ಕೋಬಹುದು. ಇದನ್ನೇ ನಾವು ಮಂಪರು ವಿಧಾನ ಅಂತೇಳಿ ಕರಿತೀವಿ. ಸೊ ಇದು ಮಂಪರು ವಿಧಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಸ್ನೇಹಿತರೆ, ಇದುವರೆಗೂ ನಾವು ಮನೋವಿಜ್ಞಾನದ 10 ಪ್ರಮುಖ ವಿಧಾನಗಳ ಬಗ್ಗೆ ತಿಳ್ಕೊಂಡ್ವಿ. ಮನೋವಿಜ್ಞಾನದ ವಿಧಾನಗಳಿಗೆ ಸಂಬಂಧಪಟ್ಟಂತೆ ಒಟ್ಟು ನಾವು 3 ವಿಡಿಯೋಗಳನ್ನು ಇದುವರೆಗೂ ಮಾಡ್ದಂಗಾಯಿತು. ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ಮನೋವಿಜ್ಞಾನದ ಸಾಧನಗಳಾಗಿರ್ತಕ್ಕಂಥ ಅಣುಸೂಚಿಗಳು, ಪ್ರಶ್ನಾವಳಿಗಳು, ತಪಶೀಲು ಪಟ್ಟಿಗಳು ಮತ್ತು ದರ್ಜಾ ಮಾಪನಗಳು, ಜೀವನ ವೃತ್ತಾಂತ ದಾಖಲೆಗಳು, ಪರೀಕ್ಷಾ ವಿಧಾನಗಳು, ಡೈರಿಗಳು, ಆತ್ಮಚರಿತ್ರೆಗಳು, ವೈದ್ಯಕೀಯ ದಾಖಲೆಗಳು, ಕ್ಯಾಮರಾ ಟೇಪ್ ರೆಕಾರ್ಡರ್ಗಳು ಅಂದರೆ ಇವು ಮನೋವಿಜ್ಞಾನದ ಸಾಧನಗಳು. ನಾವು ಹಿಂದೆ ಏನು 10 ಮನೋವಿಜ್ಞಾನದ ವಿಧಾನಗಳ ಬಗ್ಗೆ ಮಾತನಾಡಿದ್ವಲ್ಲ, ಆ ಪ್ರತಿಯೊಂದು ಮನೋವಿಜ್ಞಾನದಲ್ಲಿ ಇಲ್ಲಿರುವಂಥ 10 ಸಾಧನಗಳಲ್ಲಿ ಕೆಲವು ಸಾಧನಗಳನ್ನು ಕೆಲವು ವಿಧಾನಗಳಲ್ಲಿ ಬಳಕೆ ಮಾಡ್ಕೊಳ್ತೀವಿ. ಹಾಗಾದರೆ ಈ ಅಣುಸೂಚಿ ಅಂದರೆ ಏನು, ಪ್ರಶ್ನಾವಳಿಗಳಂದ್ರೆ ಏನು, ತಪಶೀಲು ಪಟ್ಟಿಗಳಂದ್ರೆ ಏನು, ದರ್ಜಾ ಮಾಪನಗಳು ಅಂದರೆ ಏನು, ಇವುಗಳ ಬಗ್ಗೆ ಬಹಳಷ್ಟು ಡೀಟೇಲ್ ಆಗಿ ಮುಂದಿನ ಒಂದೇ ವಿಡಿಯೋದಲ್ಲಿ ಇದನ್ನು ನಾವು ತಿಳ್ಕೊಂಬಿಡೋಣ. ಇದು ಪರೀಕ್ಷಾ ದೃಷ್ಟಿಕೋನದಿಂದ ಅಷ್ಟೇನು ಮಹತ್ವದ್ದು ಅಲ್ಲದೇ ಇದ್ದರೂ ಕೂಡ ಇವುಗಳ ಜ್ಞಾನ ಅನ್ನುವಂಥದ್ದು ನಮಗೆ ಇರಬೇಕಾಗತ್ತೆ. ಆದ್ದರಿಂದ ಇವುಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳ್ಕೊಳ್ತಾ ಹೋಗೋಣ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಜೊತೆಗೆ ಈ ವಿಡಿಯೋ ಕುರಿತಾಗಿರ್ತಕ್ಕಂಥ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಗೂಗಲ್ನಲ್ಲಿ ಎಜ್ಟ್ಯೂಬ್ ಕನ್ನಡ ಅಂತ ಸರ್ಚ್ ಮಾಡಿದರೆ ಮೊದಲಿಗೆ ನಮ್ಮ ಎಜ್ಟ್ಯೂಬ್ ಕನ್ನಡ ವೆಬ್ಸೈಟ್ ಸಿಗುತ್ತೆ. ಆ ವೆಬ್ಸೈಟ್ನಲ್ಲಿ ಪ್ರತಿದಿನವೂ ಪ್ರಚಲಿತ ವಿದ್ಯಮಾನಗಳು ಸೇರಿದಂತೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳ PDF ನೋಟ್ಸ್ಗಳನ್ನು ಉಚಿತವಾಗಿ ನಾವು ಕೊಟ್ಟಿರ್ತೀವಿ. ಅವುಗಳನ್ನು ತಾವು ಡೌನ್ಲೋಡ್ ಮಾಡ್ಕೋಬೋದು. ಹಾಗೆಯೇ ತಾವು ನಮ್ಮ ಎಜ್ಟ್ಯೂಬ್ ಕನ್ನಡ ಟೆಲಿಗ್ರಾಮ್ ಚಾನಲ್ಗೂ ಕೂಡ ಸೇರ್ಬೋದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾವು ಮನೋವಿಜ್ಞಾನದ ಸಂಪೂರ್ಣ ವಿಧಾನಗಳ ಬಗ್ಗೆ ಅಂದರೆ 10 ವಿಧಾನಗಳ ಬಗ್ಗೆ ತಿಳ್ಕೊಂಡ್ವಿ. ಮುಂದಿನ ವಿಡಿಯೋದಲ್ಲಿ ಮನೋವಿಜ್ಞಾನದ ಸಾಧನಗಳ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.